ಇಟ್ಸ್ ಕಾಲ್ಡ್ ಸಿಂಪಥೆಟಿಕ್ ಟು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸ್ಟೆಪ್ ನಂಬರ್ 1, ನಾವು ಫಸ್ಟ್ ಯೋಚನೆ ಮಾಡಬೇಕು ಯಾವ ಥರ ಎಮೋಷನ್ಸ್ ಅವರು ಅದನ್ನು ಕ್ಯಾರಿ ಮಾಡಿ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ದೇರ್ ಇಸ್ ಬಿನ್ ರಿಸರ್ಚ್ ದಟ್ ಏನೋ ಒಂದಿದೆ ಅಂತ. ಆ ಕ್ಲೋಸ್ ಫ್ರೆಂಡ್ಸು ಅದು ನಮ್ಮ ಎಮೋಷನಲ್ ಬಿಹೇವಿಯರ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಓಪನ್ನೆಸ್ ಟು ಲರ್ನ್ and openness to question. Good and bad do not exist ಅಂತ. And this is a very genuine problem. Because ನಿಮ್ಮ ಪರ್ಸನಾಲಿಟಿ ಒಂದು ಆಗ್ತಾ ಇರೋದು ಇನ್ನೊಂದು. ಹ್ಯೂಮನ್ ಮೈಂಡ್ ತುಂಬ ರಿಸರ್ಚ್ ಆಗಿದೆ. ಕ್ಯಾಮ್ರಾ ಪ್ಯಾನ್ ಆಗ್ತಾ ಇದೆ, ನಿಮ್ಮ ಕ್ಯಾಮ್ರಾ ಪ್ಯಾನ್ ಆಗ್ತಾ ಇದೆ, ಅವರು ಹುಸೇನ್ ಬೋಲ್ಟ್ ಅವರು ಅಳ್ತಾ ಇದ್ದಾರೆ. ದ ಫ್ಯೂಚರ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಸಿಂಪಲ್. ಯು ಕೆನಾಟ್ ಲಿವ್ ವಿತೌಟ್ ಇಟ್. ಹಿಂಗೆ ಅಂದ ತಕ್ಷಣ ನಿಮಗೆ ಮಜಲ್ ಬರೋ ಹಂಗಿದ್ದಾರೆ, ಎಲ್ಲರೂ ಬಾಡಿ ಬಿಲ್ಡರ್ಗಳು ಆಗ್ತಾ ಇದ್ರು. ವಾಟ್ ಇಸ್ ಸ್ಟಾಪಿಂಗ್ ಅಸ್? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವೀಕೆಂಡ್ ಸ್ಟೋರೀಸ್. ಇವತ್ತಿನ ಎಪಿಸೋಡ್ ಬಂದು ನನ್ನ ಫ್ರೆಂಡ್ ಪ್ರತಾಪ್ ಸಿಂಹ ಅಂತ. ಸೊ ಅವರು ಸೋಷಲ್ ಬೀಟ್ ಅಂತ ಕಂಪ್ನೀಲಿ HR ಆಗಿದ್ದಾರೆ, ಪ್ಲಸ್ ಸರ್ಟಿಫೈಡ್ NLP ಕೋಚ್ ಕೂಡ. ಎಮೋಷ್ನಲ್ ಇಂಟೆಲಿಜೆನ್ಸ್, ಸೊ ಈ ಒಂದು ವರ್ಡ್ ನನಗೆ ಈಗ ಜಾಸ್ತಿ ಕೇಳ್ತಾ ಇದೆ. ಸೊ ಇದು ವರ್ಕ್ ಪ್ಲೇಸಲ್ಲಿ ಇದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು ಒಂದು ಸಕ್ಸಸ್ಫುಲ್ ಆಗೋದಕ್ಕೆ ಅಂತ. ಪ್ರತಿಯೊಬ್ಬರಿಗೂ ಅದು ಇಂಪಾರ್ಟೆಂಟ್ ಅಂತ ಅನಿಸ್ತು ನನಗೆ. ಸೊ ಎಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ಆ ಒಂದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ನನ್ನ ಫ್ರೆಂಡ್ ಪ್ರತಾಪ್ ಸಿಂಹ ಇದ್ದಾರೆ, ಅವ್ರ ಜೊತೆನೇ ಮಾತಾಡೋಣ ಬನ್ನಿ. ಹಾಯ್ ಪ್ರತಾಪ್, ವೆಲ್ಕಮ್ ಟು ವೀಕೆಂಡ್ ಸ್ಟೋರೀಸ್. ಓಕೆ, ಈಗ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತಂದರೆ, ಸೊ ನಮಗೆ ಜನರಲ್ ಆಗಿ ಎಮೋಷನ್ಸ್ ಅಂದರೆ ಏನು ಮತ್ತು ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಡಿಫ್ರೆನ್ಸ್ ಏನು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಿಮ್ಮ ಫಸ್ಟ್ ಟೈಮ್ ನಿಮ್ಮ ಸ್ಟೋರಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಯೂಟ್ಯೂಬಲ್ಲಿ, ಆ್ಯಂಡ್ ಟ್ರೇಲರ್ ಮಾತ್ರ ಸಖತ್ತಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಾನೇನು ಇಲ್ಲಿ ಬಂದೋ ನೀವೇ ನಂಗೆ ಕರೆಸ್ಕೊಂಡ್ರೋ, ಐದರ್ ವಿಚ್ ವೇಸ್ ಇಲ್ಲಿದ್ದೀವಿ. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಎರಡನೇದು, ನೀವು ಕೇಳಿದ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂದರೆ ಇಮೋಷನ್ ಏನು, ಇಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದೇನು ಅಂತ. ಇವಾಗ ಇಮೋಷನ್ ಅಂದರೆ ಭಾವ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಫೇವ್ರೆಟ್ ವೆದರ್ ಯಾವುದು? ನಮಗೆ ವಿಂಟರ್, ರೈಟ್? ಓಕೆ. ನನ್ನ ಫೇವ್ರೆಟ್ ವೆದರು ಸ್ಪ್ರಿಂಗ್, ಆಟಮ್, ಲೆಟ್ಸ್ ಸೇ ಸಮ್ಮರ್, ರೈಟ್? ಓಕೆ. ನಿಮಗೆ ಸಮ್ಮರ್ ಬಂದಾಗ ಹೆಂಗೆ ಅನ್ಸುತ್ತೆ? ಸಮ್ಮರ್ ಬಂದಾಗ ನಮಗೆ ಆಬ್ವಿಯಸ್ಲಿ ತುಂಬ ಬಿಸಿಲಪ್ಪ ಅಂತ ಬೇಜಾರಾಗುತ್ತೆ. ನನಗೆ ಸಮ್ಮರ್ ಬಂದಾಗ ಖುಷಿ ಆಗುತ್ತೆ. ಆಚೆ ಕಡೆ ಏನೂ ಚೇಂಜ್ ಆಗ್ತಾ ಇಲ್ಲ. ಆಚೆ ಕಡೆ ಆಗ್ತಾ ಇರೋದೆಲ್ಲ ಒಂದು ವಾತಾವರಣ ಅನ್ನೋದು ಕಾನ್ಸ್ಟೆಂಟು. ನೀವು ಅದನ್ನು ಹೆಂಗೆ ಪರ್ಸೀವ್ ಮಾಡ್ಕೊತಾ ಇದ್ದೀರಾ, ನೀವು ಅದನ್ನು ಹೆಂಗೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಿಮ್ಮೊಳಗೆ ಏನು ಯೋಚನೆ ಮಾಡಿಕೊಂಡು ಅದಕ್ಕೊಂದು ರಿಯಾಕ್ಷನ್ ಕೊಡ್ತಾ ಇರಲ್ಲ, ಅದು ಭಾವ. ನನ್ನ ಸ್ಟೂಡೆಂಟ್ಸ್ಗೆ ಅದೇ ಕಾಲೇಜ್ಗೆ ಹೋದ್ರು ಫಸ್ಟ್ ಕೇಳೋದು ಹೆಂಗೆ ಗೊತ್ತಾ, ನಿಮ್ಮ ಜೀವನದಲ್ಲಿ ಆಗಿರೋವಂಥ ಒಂದು ತುಂಬ ಇಂಪಾರ್ಟೆಂಟ್ ಒಂದು ಮೂಮೆಂಟ್ ಏನು? ನನಗೆ ತುಂಬ ಖುಷಿ ಅಂದರೆ ನನಗೆ ಈಗ ಸ್ಪೋರ್ಟ್ಸ್ ಏನಾದರೂ ಕ್ರಿಕೆಟ್ ಆಡಿದ್ರೆ. ಸೊ ಇಮೋಷನ್ ಅನ್ನೋದು ಒಂದು ರಿಯಾಕ್ಷನ್ನು. ಅದು ಕೋಪ ಇರ್ಬೋದು, ಖುಷಿ ಇರ್ಬೋದು, ದುಃಖ ಇರ್ಬೋದು. ನಿಮಗೆ ಯೋಚನೆ ಮಾಡಿದಾಗ ಕ್ರಿಕೆಟ್ ಬಗ್ಗೆ, ಸ್ಟೇಜ್ ಮೇಲೆ ಹೋಗೋದ್ರ ಬಗ್ಗೆ, ಕ್ಲ್ಯಾಪ್ ಮಾಡಿದಾಗ ಆಗಿರೋ ಖುಷಿ ಇರ್ಬೋದು. ಇವೆಲ್ಲ ಒಂದು ರಿಯಾಕ್ಷನ್ನು. ಆ್ಯಂಡ್ ಇಟ್ ಈಸ್ ಕಾಸ್ಡ್ ಬೈ ಈ ಮೂರು ಇದು ಮೂಲ. ಅಟ್ ದಿ ಎಂಡ್ ಆಫ್ ದ ಡೇ ಆಚೆ ಕಡೆ ಯಾರೋ ಏನೋ ಮಾಡಿದ್ರು, ಆಚೆ ಕಡೆ ಕಾನ್ಸ್ಟೆಂಟ್ ಆಗಿದೆ, ನೀವು ಅದನ್ನು ನೋಡಿ ಏನೋ ಯೋಚನೆ ಮಾಡಿದ್ರಿ, ಇಲ್ಲೋ ನೀವೇ ಕೂತ್ಕೊಂಡು ಒಂದು ಪಿಕ್ಚರ್ ಮಾಡ್ಕೊಂಡಾಗ ಏನೋ ಮಾಡ್ತಾಯಿದ್ರಿ, ನೀವು ಪಿಕ್ಚರ್ ಮಾಡ್ಕೊಂಡಾಗ ನಿಮಗೆ ಬರೋ ಒಂದು ರಿಯಾಕ್ಷನ್, ಅದು ದಟ್ ಈಸ್ ಕಾಲ್ಡ್ ಇಮೋಷನ್. ಓಕೆ, ಈಗ ಎಮೋಷನ್ಸ್ ಓಕೆ ಎಲ್ರಿಗೂ ಮುಂಚೆಯಿಂದನೂ ನಮಗೆ ಗೊತ್ತಿತ್ತು. ಅಂದರೆ ನವರಸಗಳು, ಈ ಥರ ಎಮೋಷನ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಆ ಮೀನಿಂಗ್ ಗೊತ್ತಿರುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಇದ್ರ ಬಗ್ಗೆ ಯಾರಿಗೂ ಅಷ್ಟು ನಾಲೆಜ್ ಇಲ್ಲ, ಪ್ಲಸ್ ಅದು ಹೊಸ ವರ್ಡ್. ನನಗೆ ಫಸ್ಟ್ ಟೈಮ್ ಕೇಳಿದಾಗ ನನಗೆ ಹೊಸ ವರ್ಡ್ ಅನಿಸ್ತು. ಆದರೆ ಇದು ಹೆಂಗೆ ಶುರು ಆಯಿತು, ಎಲ್ಲಿಂದ ಬಂತು? ಇಮೋಷ್ನಲ್ ಇಂಟೆಲಿಜೆನ್ಸ್ ಇಂಗ್ಲೀಷ್ ವರ್ಡು. ಆ್ಯಕ್ಚುಲಾಗಿ ನೀವು ನೋಡಬೇಕು ಅಂದರೆ ಇದ್ರದ್ದು ಎರಡು ಅಸ್ತಿತ್ವ ಇದೆ. ಒಂದು ಇದರ ಇಂಗ್ಲೀಷ್ ವರ್ಡ್ ಬಂದ್ಬಿಟ್ಟು 1990 ಹಾರ್ವರ್ಡಲ್ಲಿ ರಿಸರ್ಚ್ ಮಾಡ್ತಾ ಇರೋವಾಗ ಗೊತ್ತಾಗಿದ್ದು. ಅವ್ರೇನು ರಿಸರ್ಚ್ ಮಾಡ್ತಾಯಿದ್ರು ಅಂದರೆ ಎಲ್ಲ ಯುರೋಪಲ್ಲಿರೋ ಎಲ್ಲ ಒಂದು ಡಾಕ್ಟರ್ಗಳನ್ನ ಅವ್ರು ಕರ್ಕೊಂಬಂದ್ರಂತೆ ಒಂದು ರೂಮಲ್ಲಿ. ಅವರು ಎಲ್ಲ ಟಾಪ್ ಸರ್ಜನ್ಸು, ಹಾರ್ಟ್ ಸರ್ಜನ್ ಇರ್ಬೋದು, ಇದ್ರ ಟಾಪ್ ಸರ್ಜನ್ನು. ರಿಸರ್ಚರ್ಗೆ ಒಂದು ಕ್ವೆಶನ್ ಇತ್ತು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪರ್ಸನ್ ಎಕ್ಸ್ ಆ್ಯಂಡ್ ಪರ್ಸನ್ ವೈ? ಈ ಮನುಷ್ಯಂಗೆ ಏನು ಡಿಫ್ರೆನ್ಸು ಅಂತ. ಈ ಎರಡು ಒಳಗೆ ನಾನು ಪ್ರೆಡಿಕ್ಟ್ ಮಾಡಬೇಕು, ಇವನು ಸಕ್ಸಸ್ ಆಗ್ತಾನೆ ಅಂತ. ಸೊ ಆ ರಿಸರ್ಚ್ನ ಆ ಒಂದು ಹೈಪೋಥೆಸಿಸ್ ಮೇಲೆ ರನ್ ಮಾಡಿದಾಗ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಗೊತ್ತಾಯ್ತು ಗೊತ್ತಾ? ಎಲ್ಲರ IQ
ಅವಾಗಿನ ಕಾಲದಲ್ಲಿ ಬರೀ ಐ ಕ್ಯೂ ಗೊತ್ತಿತ್ತು ಎಲ್ಲರಿಗೂ. ಎಲ್ಲರ ಐ ಕ್ಯೂನು 100 120 ಆ ಒಂದು ರೇಂಜಲ್ಲಿತ್ತು, ಅಬವ್ ಆ್ಯಾವ್ರೇಜ್ ಇತ್ತು, ಬಟ್ ಇತ್ತು. ಓಕೆ. ಅವ್ರ ಸುತ್ತಮುತ್ತ ಜನನ ಕೇಳಿದ್ರೆ ಇದ್ರೊಳಗೆ ಯಾರು ಸಕ್ಸೀಡ್ ಆಗ್ತಾರೆ ಅಂತ ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳಿದ್ರಂತೆ. ಹೆಸರು ಹೇಳಿದ್ಮೇಲೆ ಏನಕ್ಕೆ ಸಕ್ಸೀಡ್ ಆಗ್ತಾರೆ ಅಂತ ಕೇಳಿದ್ರೆ, ಇವನು ಮಾತಾಡಿದಾಗ ನನಗೆ ಇವನು ಕೇಳಬೇಕು ಅನ್ಸುತ್ತೆ, ಇವನು ನನಗೆ ಯಾರೋ ಬಂದು ಸತ್ತೋಗಿದ್ದಾರೆ ಅಂತ ಹೇಳಿದ್ರು ನಾನು ಇವನ ಮೇಲೆ ಕೋಪ ಮಾಡ್ಕೊತಲ್ಲ, ಏನಕ್ಕೆ ಇವನಿಗೆ ನಂಗೆ ದುಃಖ ಅರ್ಥ ಆಗ್ತಾಯಿದೆ. ಡಾಕ್ಟರ್ ಬಗ್ಗೆ ಈಗ ಹೇಳ್ತಾ ಇರೋದಿದು ಜನ. ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಿದ್ದು ಡೇವಿಡ್ ಗೂಲ್ಮೆನ್. ಅವ್ರು ಆವಾಗ ಕೂತ್ಕೊಂಡು ಅದನ್ನು ಟರ್ಮ್ನ ಕಾಯಿನ್ ಮಾಡಿದ್ರು, ಇಂಟೆಲಿಜೆಂಟ್ ಕೋಶಂಟ್, ಇಮೋಷ್ನಲ್ ಕೋಶಂಟ್. ಅಲ್ಲಿಂದ ಎರಡನೇ ಸ್ಟೆಪ್ 1996 ಇಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದನ್ನು ಮತ್ತೆ ಅವರೇ ಕಾಯಿನ್ ಮಾಡಿದ್ರು. ಅವರು ಅವ್ರ ಕೋ ಆಥರು. ಅದರ ಅರ್ಥ ಏನು? ನಿಮಗೆ ನಿಮ್ಮ ಭಾವಗಳು ಗೊತ್ತಾ? ನಿಮಗೆ ಬೆಳಗಿಂದ ರಾತ್ರಿ ಎದ್ದು ಮಲಗೋ ತನಕ ನಿಮ್ಗೆ ಆಗ್ತಾ ಇರೋ ಒಂದು ಇಮೋಷ್ನಲ್ ಚೇಂಜ್ ನಿಮಗೆ ಗೊತ್ತಾಗ್ತಾ ಇದೆಯಾ? ಗೊತ್ತಾದರೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗ್ತಾ ಇದೆಯಾ? ಅದು ಎರಡನೇದು. ಮೂರನೇದು ಬಂದ್ಬಿಟ್ಟು, ನೀವು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾದ್ರೆ ನೀವು ಅದನ್ನು ಎಂಪಥೆಟಿಕಲಿ ನೀವು ಸೋಷಿಯಲ್ ಸ್ಕಿಲ್ಲಾಗಿ ಯೂಸ್ ಮಾಡ್ಬೋದಾ? ಈ ಮೂರನ್ನು ಸೇರಿಸಿದ್ರೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ದಿ ಇಮೋಷನಲ್ ಇಂಟೆಲಿಜೆನ್ಸ್. ಸೆಲ್ಫ್ ಅವೇರ್ನೆಸ್ ಇನ್ ಇಂಗ್ಲಿಷ್, ಸೆಲ್ಫ್ ರೆಗ್ಯುಲೇಷನ್, ಎಂಪತಿ ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್. ದೀಸ್ 3 ಟುಗೆದರ್ ನಿಮಗೆ ಇಮೋಷನಲ್ ಇಂಟೆಲಿಜೆನ್ಸ್ ಕೊಡುತ್ತೆ. ಓಕೆ. ಈಗ ಹೇಳಿದ್ರೆ ಈಗ ಎಮೋಷ್ನಲ್ ಇಂಟೆಲಿಜೆನ್ಸ್, ಈಗ 3 ಸ್ಕಿಲ್ಸ್ ಹೇಳಿದ್ರೆ, ಸೊ ಇದನ್ನು ನಾವು ಯಾವ ರೀತಿ ಈಗ ವರ್ಕ್ ಪ್ಲೇಸಲ್ಲಾಗಲಿ ಅಥವಾ ಎನಿ ವರ್ಕ್ ಪ್ಲೇಸ್, ಈಗ ನಾವು ಬರೀ ಡಾಕ್ಟರ್ಸ್ ಅಥವಾ ಕಾರ್ಪೊರೇಟ್ ಅಂತ ಹೇಳ್ತಲ್ಲ, ಎನಿ ವರ್ಕ್ ಪ್ಲೇಸ್ ಆಗಲಿ ಇದನ್ನು ಹೇಗಲ್ಲಿ ಇಂಪ್ಲಿಮೆಂಟ್ ಮಾಡೋದು, ಇಲ್ಲ ಯಾವ ಥರ ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ ಆಗಬೇಕು ಅಂತಂದರೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು? ವೆರಿ ಇಂಟ್ರೆಸ್ಟಿಂಗ್. 2004 2002 ಇಂದ 2004 ಮಧ್ಯ ಹಾರ್ವರ್ಡ್ ಬಿಸ್ನೆಸ್ ಆ್ಯಂಡ್ ದ ಲೀಡ್ಸ್ ಯೂನಿವರ್ಸಿಟಿ ಇಬ್ಬರೂ ಸೇರ್ಕೊಂಡು ರಿಸರ್ಚ್ ಮಾಡಿದ್ರು. ಏನಪ್ಪ ರಿಸರ್ಚು ಅಂದರೆ, ದೇ ಟುಕ್ ಔಟ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀಪಲ್. ಅಂದರೆ ಔಟ್ಸ್ಟ್ಯಾಂಡಿಂಗು ಜೀವನದಲ್ಲೇ ಅತಿರೂಪದಲ್ಲಿ ಮಾಡಿರುವಂಥ ಒಂದು ಅಚೀವ್ಮೆಂಟ್ಗಳನ್ನ ಒಂದಿಷ್ಟು ಲಿಸ್ಟ್ ಮಾಡಿಕೊಂಡ್ರು. ಅಲ್ಲಿ ಹೋಗಿ ಅವರು ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ರು. ಇನ್ನೊಂದು ಅವ್ರ ಫ್ರೆಂಡ್ಸ್ ಫ್ಯಾಮ್ಲಿನ ಕೇಳಿದ್ರು, ಎಲ್ಲ ಆಯಿತು. ಫೈನಲಿ ಒಂದು ಫೈಂಡಿಂಗ್ ತೊಗೊಂಬಂದರು. ಏನಪ್ಪ ಅಂದರೆ, ದ ಓನ್ಲಿ ಪೀಪಲ್, ಇಂಗ್ಲೀಷಲ್ಲಿ ಬರೀತಾ ಇದೆಲ್ಲ, ದಿ ಓನ್ಲಿ ಔಟ್ಸ್ಟ್ಯಾಂಡಿಂಗ್ ಪೀಪಲ್ ಹೂ ವಿಲ್ ರಿಮೇನ್ ಔಟ್ಸ್ಟ್ಯಾಂಡಿಂಗ್ ಆರ್ ಪೀಪಲ್ ಹೂ ನೋ ಹೌ ಟು ಮ್ಯಾನೇಜ್ ದೆಮ್ಸೆಲ್ಫ್. ಸೊ ಮೇನ್ ಸ್ಕಿಲ್ಲು ಅವ್ರು ಏನಂತ ಇದ್ದಾರೆ, ನೀವು ಔಟ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನೀವು ಟಾಪರ್ ಆಗಿರ್ಬೋದು ಸ್ಕೂಲಲ್ಲಿ, ನೀವು ಟಾಪ್ ಮೋಸ್ಟ್ ಪರ್ಫಾರ್ಮರ್ ಆಗಿರ್ಬೋದು ನಿಮ್ಮ ವರ್ಕ್ ಪ್ಲೇಸಲ್ಲಿ, ಇಲ್ಲ ನೀವು ಬೆಸ್ಟ್ ಸರ್ಜನ್ ಇನ್ ದ ಕಂಟ್ರಿ ಆಗಿರ್ಬೋದು. ಆದರೆ ಟು ರಿಮೇನ್ ದಿಸ್, ನೀವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂದರೆ ನಿಮಗೆ ನಿಮ್ಮ ಭಾವಗಳನ್ನ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ರೈಟ್? ಆ್ಯಂಡ್ ಐ ಗಿವ್ ಎನ್ ಎಕ್ಸಾಂಪಲ್ ಒಂದು ಹೆಂಗೆ ಅಂದರೆ, ಇವಾಗ ಆ್ಯಂಡ್ 2 ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಯು ವಿಲ್ ಸಿ. ನೀವು ದಿನಚರ್ಯದಲ್ಲಿ ನೋಡ್ತೀರಾ ನೀವು, ಇಫ್ ಯು ಗೋಯಿಂಗ್ ಟು ಆಫೀಸ್, ನಿಮಗೆ ಖಂಡಿತ ಕಾಣಿಸುತ್ತಿದ್ದು ಆಫೀಸಲ್ಲಿದ್ದರೆ ಅಂತೂ. ಒಬ್ಬ ಮ್ಯಾನೇಜರ್ ಎಕ್ಸ್ ಅಂತ ಇಟ್ಕೊಳ್ಳಿ, ರೈಟ್? ಲೆಟ್ಸ್ ಕಾಲ್ ಹಿಮ್ ರಾಜು. ಮ್ಯಾನೇಜರ್ ರಾಜು ನನ್ನ ಮುಂದೆ ಕೂತ್ಕೊಂಡಿದ್ದಾನೆ. ನಾನು ಅವನ ಹತ್ರ ಮ್ಯಾನೇಜರ್ ಹತ್ರ ಹೋಗಿ ಹೇಳ್ತಾಯಿನಿ, ಸರ್ ಇಲ್ಲ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇದೆ, ನಾನು ಮನೆಗೆ ಹೋಗಬೇಕು ಅಂತ. ಓಕೆ, ಆಯಿತಾ? ಅವನೇನಂತಾನೆ, ರಾಜು ನಂಗೆ ಹೇಳ್ತಾ ಇರೋದೇನು, ಓಕೆ ಐ ಹಿಯರ್ ಯು, ಹೋಗಿ ಬನ್ನಿ ಪರವಾಗಿಲ್ಲ. ಹೇಳಿದ ತಕ್ಷಣ 2 ನಿಮಿಷ ಆಗಿಲ್ಲ, ನೀವು ಆಚೆ ಹೋದ ತಕ್ಷಣ ಒಂದು ಇಮೇಲ್ ಕಳಿಸ್ತಾನೆ ನಿಮಗೆ. ಹೇ, ಐ ಸಿ ಯು ಹ್ಯಾವ್ ಆಸ್ಕ್ಡ್ ಫಾರ್ ಅ ಲೀವ್, ನೀವು ಲೀವ್ ಕೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೋಗೋಕ್ಕಿಂತ ಮುಂಚೆ ಇವೆಲ್ಲ ಮಾಡ್ಕೊಂಡು ಹೋಗ್ಬಿಡಿ, ಈ ಕೆಲಸಗಳು ಮುಗಿಲೇಬೇಕು ಅಂತ. ನಾನೇನು ಹೇಳ್ಬಂದಿದ್ದೀನಿ, ಸರ್ ನಮ್ಮ ಮನೇಲಿ ಎಮರ್ಜೆನ್ಸಿ ಇದೆ ಅಂತ. ಅವನೇನಂದ, ಹ್ಞೂ ಅಂದ, ಇಲ್ಲ ಅಂದಿಲ್ಲ ಅವನು. ಓಕೆ ಅಂದ ತಕ್ಷಣ ವಾಪಸ್ ಬಂದ್ಬಿಟ್ಟು, ಇಲ್ಲ ಇವೆಲ್ಲ ಮಾಡ್ಬಿಟ್ಟೆ ಹೋಗ್ಬೇಕು ಅಂತ ಅನಿಸಿಸಿ. ಸೊ ಅವ್ನಿಗೆ ಆ ಒಂದು ಎಂಪತಿ ಅನ್ನೋ ಸ್ಕಿಲ್ಲೇ ಇಲ್ಲ. ಅವ್ನಿಗೆ ಅರ್ಥನೇ ಆಗ್ತಾಯಿಲ್ಲ. ಅವ್ರ ಮನೇಲಿ ಕಷ್ಟ ಇದ್ದಾಗ, ಅವ್ರ ಮನೇಲಿ ಅವ್ರ ಹೆಂಡತಿಗೆ ಏನಾರ ಮೈ ಹುಷಾರಿಲ್ದಿದ್ದಾಗ ಅವ್ನು ಹೋಗ್ಬಿಟ್ಟು ಅವ್ನ ಮ್ಯಾನೇಜರ್ ಹತ್ರ ಹೇಳಿದ್ರೆ, ಸರ್ ಇಲ್ಲ ನಂಗೆ ಕಷ್ಟ ಇದೆ ನಾನು ಹೋಗ್ಬೇಕು ಅಂತ ಹೆಂಗೆ ಅನ್ನಿಸ್ತಾ ಇತ್ತು ಅವ್ರ ಮ್ಯಾನೇಜರ್ ಇದನ್ನು ಕಳಿಸಿದ್ರೆ? ಅವನು ಇಲ್ಲ ಅಂತ ಇಲ್ಲ, ಬಟ್ ಓಕೆ ಅಂತ ಇದ್ದಾನೆ, ಬಟ್ ಕೆಲಸ ಮಾಡಿ ಹೋಗು ಅಂತಾನೆ. ಸೊ ಇಟ್ಸ್ ವಾಟ್ ವಿ ಕಾಲ್, ಇದು ಸ್ಪೆಕ್ಟ್ರಮ್ ಅಂತೀವಿ ನಾವು ಇದನ್ನು. ಈ ಪೂರ್ತಿ ಒಂದು ಸ್ಪೆಕ್ಟ್ರಮ್ ಇದೆ. ಈ ಸೈಡಲ್ಲಿ ದೇ ಆರ್ ಫೇರ್ಲಿ ಎಂಪಥೆಟಿಕ್, ಇಲ್ಲ ಅಂತ ಇಲ್ಲ, ಬಟ್ ಅವ್ರಿಗೂ ಪೂರ್ತಿ ಎಂಪತಿ ಗೊತ್ತಿಲ್ಲ. ಈ ಸೈಡಲ್ಲಿ, ಸರ್ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ, ನನಗೇನಯ್ಯ ಆಗಬೇಕಾಗಿದೆ,
ನನ್ನ ಕೆಲಸ ನಂಗೆ ಆಗ್ಬೇಕು ಇವಾಗ. ನಿಮ್ಮ ಮನೇಲಿ ನಿಮ್ಮ ಇಶ್ಯೂ, ನಿಮ್ಮ ಪ್ರಾಬ್ಲಮ್ಮು, ನೀನು ಮನೆಗೆ ಯಾವಾಗ ಹೋಗು ನಂಗೆ ಗೊತ್ತಾಗಲ್ಲ, ನನ್ನ ಕೆಲಸ ಇವಾಗ ಆಗಬೇಕು. ಅದು ಈ ಎಕ್ಸ್ಟ್ರೀಮು ಈ ಪೂರ್ತಿ ಸ್ಪೆಕ್ಟ್ರಮಲ್ಲೇ ಎಲ್ಲರೂ ಬದುಕೋದು. ಇವ್ರಿಗೂ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ, ಇವ್ರಿಗೂ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ಆದರೆ ಡಿಫ್ರೆಂಟ್ ಇಶ್ಯೂಸು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮನುಷ್ಯ ಯಾವತ್ತಾದರೂ ಪೂರ್ತಿ ಕೆಟ್ಟವನಲ್ಲ, ಪೂರ್ತಿ ಒಳ್ಳೆಯವನಲ್ಲ, ಸ್ಪೆಕ್ಟ್ರಮಲ್ಲಿ. ರೈಟ್, ದಟ್ಸ್ ಅ ಫಸ್ಟ್ ಥಿಂಗ್. ಇಮೋಷನ್ಸ್ ಆರ್ ಡಿಫ್ರೆಂಟ್. ಇಮೋಷನ್ ಬೇರೆ ಇದೆ, ಇವರ ಎಮೋಷನ್ಸ್ ಬೇರೆ ಇದೆ. ಕರೆಕ್ಟ್. ಸೊ ಇಲ್ಲಿ ಏನು ಅಂದರೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ಅದು ಸೆಕೆಂಡ್ ಥಿಂಗ್ ಇಸ್ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು. ರೈಟ್, ನೀವು ಹೇಳಿದ್ರೆ ವಾಟ್ ಇಸ್ ಇಮೋಷನಲ್ ಇಂಟೆಲಿಜೆನ್ಸ್ ಇನ್ ವರ್ಕ್ ಪ್ಲೇಸಸ್, ಹೌ ಡಸ್ ಇಟ್ ಕಮ್ ಔಟ್, ಆರ್ ಬೇಸಿಕಲಿ ಹೌ ಡು ಯು ವರ್ಕ್ ವಿತ್ ಇಮೋಷನಲ್ ಇಂಟೆಲಿಜೆನ್ಸ್ ಅಲ್ವಾ? ಅದಕ್ಕೆ ಆ್ಯಕ್ಚುಲಿ ದಿಸ್ ಇಸ್ ಯೋರ್ ಫಸ್ಟ್ ಸ್ಟೆಪ್. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಜನ ಯಾವಾಗಲೂ ಸ್ಪೆಕ್ಟ್ರಮಲ್ಲಿ ಕೆಲಸ ಮಾಡ್ತಾರೆ ಅಂತ. ಯಾರೂ ಒಬ್ಬ ಮನುಷ್ಯ ಯಾವಾಗಲೂ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಆ ಮನುಷ್ಯ ಹಾಗೆ ಇಲ್ಲೋ, ನೀವು ಯಾಕೆ ಹಾಗೆ, ನೀವು ಐದರ್ ಇಫ್ ಯು ಆರ್ ದಿಸ್ ಆರ್ ದಿಸ್, ನೀವು ಇವೆರಡು ಒಳಗೆ ಯಾರನ್ನ ಒಬ್ಬರಿದ್ದರೆ ನೀವು ಯಾಕೆ ಹಿಂಗೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಫಸ್ಟು. ಅರ್ಥ ಹೆಂಗೆ ಮಾಡ್ಕೊತೀರಾ? ಯೂಶಲಿ ನಾನು ಅದೇ ನಿಮ್ಗೆ ಮುಂಚೆನೂ ಹೇಳ್ತಾ ಇದ್ದೆ, ನಮಗೆ ನವರಸ ಗೊತ್ತು. ಕರೆಕ್ಟ್? ಓಕೆ. ಆ್ಯಕ್ಚುಲ್ ಆಗಿ ರಿಸರ್ಚ್ ಪ್ರಕಾರ 922 ಭಾವಗಳಿದೆ ಮನುಷ್ಯದಲ್ಲಿ. ಓಕೆ. ಅವನು ಹುಟ್ಟಿದಾಗಿಂದ ಸಾವು ತನಕ 922 ಭಾವ ತೋರಿಸ್ತಾನೆ. ನಮಗೆ ಗೊತ್ತಿರೋದು ಅದರದ್ದು 0.01%, ಆರ್ ರಾದರ್ 0.1%. ಗೊತ್ತಿಲ್ದಂಗೆ ನಾವು ಪ್ಲೇ ಮಾಡ್ತೀವ. ಎಲ್ಲದನ್ನೂ ನಾವು ಗೊತ್ತಿಲ್ದಂಗೆ ಪ್ಲೇ ಮಾಡ್ತೀವಿ. ಏನಕ್ಕೆ ಅಂದರೆ ನಮ್ಗೆ ಎಷ್ಟೊಂದು ಭಾವಗಳ ಹೆಸರೇ ಗೊತ್ತಿಲ್ಲ. ಆ್ಯಂಗ್ಸ್ಟ್ ಅಂತ ಒಂದು ಇಂಗ್ಲೀಷಲ್ಲಿ ಒಂದು ಭಾವ ಇದೆ, ವಿಚ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಗ್ರಿ, ಡಿಸ್ಗಸ್ಟೆಡ್. ಎರಡನ್ನೂ ಮಿಕ್ಸ್ ಮಾಡಿದ್ರೆ ಆ್ಯಂಗ್ಸ್ಟ್ ಅಂತ. ನೀವು ಮನೆಯಲ್ಲಿ ಕಪ್ಪಿರುವೆ ನೋಡಿದಾಗ ನಿಮಗೆ ಬೇಜಾರಾಗಲ್ಲ, ಏನಾಗಲ್ಲ. ಅದೇ ನೀವು ರೆಡ್ ಆ್ಯಂಗ್ಸ್ ನೋಡ್ಬಿಟ್ಟು ಕೆಂಪಿರುವೆ ನೋಡಿದಾಗ ನಿಮಗೆ ಕೋಪನೂ ಬರುತ್ತೆ, ನಿಮಗೆ ಛೀ ಅಂತಾನೂ ಅನ್ಸುತ್ತೆ. ರೈಟ್, ಬಿಕಾಸ್ ನಿಮ್ಗೆ ಅದರಿಂದ ಒಂದು ಇಮೋಷನ್ ಬರ್ತಾ ಇದೆ ಆಚೆ. ದಟ್ ಈಸ್ ಕಾಲ್ಡ್ ಆ್ಯಂಗ್ಸ್ಟ್. ಇಟ್ಸ್ ನಾಟ್ ಆ್ಯಂಗರ್. ಡಿಸ್ಗಸ್ಟ್ ಅಲ್ಲ, ಅದು ಆ್ಯಂಗ್ಸ್ಟ್. ಎಷ್ಟೊಂದು ಜನ ಗೊತ್ತೇ ಇಲ್ಲ ಇದು. ಸೊ ದ ಫಸ್ಟ್ ಥಿಂಗ್ ಜನ ಏನು ಮಾಡಬೇಕು ಅಂದರೆ ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ವರ್ಕ್ ಪ್ಲೇಸಲ್ಲಿ, ಆ್ಯಂಡ್ ಎಕ್ಸಾಂಪಲ್ ನಾನು ಕೊಟ್ಟೆ ಆಲ್ರೆಡಿ ಅದರದ್ದು. ಬಟ್ ರೆಗ್ಯುಲೇಟ್ ಹೆಂಗೆ ಮಾಡಬೇಕು ಅಂತ ನಾನು ಡೈರೆಕ್ಟಾಗಿ ಬರ್ತಾಯಿದ್ದೀನಿ. ನೀವು ಲಿಟ್ರಸಿ ನಿಮ್ಮದು ಇಂಪ್ರೂವ್ ಮಾಡ್ಕೋಬೇಕು, ಲ್ಯಾಂಗ್ವೇಜ್ದು. ಓದಿ, ಅಂಡರ್ಸ್ಟ್ಯಾಂಡ್ ಯಾವ ಥರ ಭಾವಗಳಿದೆ. ನೀವು 9 ಭಾವಕ್ಕೆ ನಿಲ್ಲಿಸ್ಬಿಟ್ರೆ 10ನೇ ಭಾವ ನಿಮ್ಗೆ ಗೊತ್ತಿಲ್ದೋದ್ರೆ ಸ್ಟೆಪ್ 2 ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಐ ಟೆಲ್ ಯು ವೈ. ಬ್ರೈನ್ ಹೆಂಗೆ ಗೊತ್ತಾ, ಇವಾಗ ನಿಮ್ಗೇನೋ ಒಂದು ಆಗ್ತಾಯಿದೆ, ನೀವೇನೋ ಹೇಳಿದ್ರಿ ನನಗೆ ಕೋಪ ಬರ್ತಾಯಿದೆ. ನಾನು ತಕ್ಷಣ ನನ್ನ ಬ್ರೈನ್ಗೆ ಓ ದಿಸ್ ಇಸ್ ಆ್ಯಂಗರ್, ಓ ಕೋಪ ಇದು ಅಂತ ಹೇಳಿದ್ರೆ, ಬರೀ ಯೋಚನೆ ಮಾಡಿದ್ರೆ ಸಾಕಂತೆ ಕೋಪ ಹೊಟ್ಟೋಗುತ್ತೆ. ಟ್ರೈ ಮಾಡಿ ನೋಡಿ. ಐ ಆಮ್ ನಾಟ್, ಇದು ನಾನು ಎಲ್ಲೋ ಹೇಳ್ತಲ್ಲ, ಇದು 2,500 ಜನದ ಮೇಲೆ ಮಾಡಿರೋ ರಿಸರ್ಚ್ ಇದು. 2016ಇಂದ 2019 ತನಕ ಯುರೋಪಲ್ಲಿ. ನಿಮಗೆ ಬರ್ತಾ ಇರೋ ಭಾವ, ಒಳಗೆ ಆಗ್ತಾ ಇರೋ ಭಾವಕ್ಕೆ ಡೈರೆಕ್ಟ್ ನೀವು 1 ಸೆಕೆಂಡ್ ಯೋಚನೆ ಮಾಡ್ಕೊಂಡು ಮೈಂಡಲ್ಲಿ ಓ ಇದು ಕೋಪ, ಓ ಇದು ದುಃಖ, ಓ ಇದು ಖುಷಿ ಅಂತ ನೀವು ಹೇಳಿದ್ರೆ ನಿಮ್ಮ ಮೈಂಡು ಇಟ್ಸ್ ಕಾಲ್ಡ್ ತಗೊಳ್ಳೋದು. ಇಟ್ಸ್ ಕಾಲ್ಡ್ ಸಿಂಪಥೆಟಿಕ್ ಟು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಟ್ರಾನ್ಸ್ಫಾರ್ಮೇಷನ್ ಅಂತೀವಿ ಇದನ್ನು. ಸಿಂಪಥೆಟಿಕ್ ಅಂದರೆ ನಿಮಗೆ ಗೊತ್ತಿಲ್ಲದೆ ಆಗ್ತಾ ಇರೋದು ಬಾಡಿಯಲ್ಲಿ ರಿಫ್ಲೆಕ್ಸಸ್ಸು. ಬೆಂಕಿ ಮೇಲೆ ಕೈ ಇಟ್ಟರೆ ಸೇಮ್ ಟೈಪ್. ಹಾಂ, ಯುವರ್ ಮೈಂಡ್ ಇಸ್ ಕನ್ಫಿಗರ್ಡ್ ಆ ಥರ. ಸೇಮ್ ಟೈಪು. ನಿಮಗೇನೋ ಯಾರೇ ಮುಂದ್ಗಡೆಯಿಂದ ಬೈದರೆ ನಿಮ್ಮ ಮೈಂಡ್ ಕನ್ಫಿಗರ್ ಆಗ್ಬಿಟ್ಟಿದೆ ಆಲ್ರೆಡಿ. ಅವ್ರು ಬೈದರೆ ನಂಗೆ ಕೋಪ ಆಗಬೇಕು, ಕೋಪ ಬಂದರೆ ನಾನು ವಾಪಸ್ ಬೈಬೇಕು ಅಂತ. ಅದನ್ನು ನಾವು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತೀವಿ. ಪ್ಯಾರಾಸಿಂಪಥೆಟಿಕ್ ಅಂದರೆ ಕಾನ್ಷಿಯಸ್ ಮೈಂಡು. ನೀವು ಅದನ್ನು ಯೋಚನೆ ಮಾಡಿ ಅದಕ್ಕೊಂದು ಎಂಡ್ ನೋಡ್ತಾ ಇದ್ದೀರಾ, ನಿಮ್ಮ ಹತ್ರ ಕಂಟ್ರೋಲ್ ಇದೆ, ಅದನ್ನು ನಾವು ಪ್ಯಾರಾಸಿಂಪಥೆಟಿಕ್ ಅಂತೀವಿ. ದ ಇಂಡಿಯನ್ ಆರ್ಮ್ ಫೋರ್ಸಸ್, ದ ನೇವಿ ಸೀಲ್ಸ್, ಆಲ್ ಆಫ್ ದೆಮ್ ಯೂಸ್ ದಿಸ್ ಟೆಕ್ನಿಕ್ ಟು ಸ್ಟೇ ಕಾಮ್. ಓಕೆ. ಈಗ ನಾವು ನಾರ್ಮಲ್ ಆಗಿ ಪಬ್ಲಿಕ್ ಪ್ಲೇಸಸಲ್ಲೂ ಅಷ್ಟೇ, ಏನಾದರೂ ಸಡನ್ನಾಗಿ ಯಾರಾದರೂ ವೆಹಿಕಲ್ ಅಡ್ಡ ಬಂದರೆ, ಯಾರಾದರೂ ಗಾಡಿ ಅಡ್ಡ ಬಂದರೆ, ಆಗ ನಾವು ಸಡನ್ನಾಗಿ ಇನ್ಸ್ಟಂಟ್ ರಿಯಾಕ್ಟ್ ಮಾಡ್ತೀವಿ. ಕರೆಕ್ಟ್. ಅದನ್ನು, ಆ ಎಮೋಷನ್ಸ್ನ ಹಿಂಗೆ ಏನಂತಾರೆ, ಹಿಂಗೆ ಅದನ್ನು ದಟ್ ಈಸ್ ಯುವರ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಏನಕ್ಕೆ ಅಂದರೆ ನಿಮಗೆ ಜೀವನದಲ್ಲಿ ನಾನು ಒಂದು ಕ್ವಿಕ್ ಕ್ವೆಶನ್ ಕೇಳ್ತೀನಿ. ನಾವು ಯಾಕೆ ಹಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಮೂಲಾಧಾರ ಇದೆ. ಐದರ್ ನೀವು ನೋಡ್ತಾ ಇದ್ದೀರಾ ಜನ ಹಂಗೆ ರಿಯಾಕ್ಟ್ ಮಾಡೋದನ್ನು, ನೀವು ನಿಮಗಾಗಿ ಯಾರೋ ನಿಮ್ಮ ಮೇಲೆ ಹಂಗೆ ರಿಯಾಕ್ಟ್ ಮಾಡಿದ್ದಾರೆ, ಮೂರನೇ ನೀವು ಓದಿದ್ದೀರಾ, ಇದೋ ನೀವು ಕೇಳಿದ್ದೀರಾ. ನಾವು ಹೆಂಗೆ ರಿಯಾಕ್ಷನ್ ಕೊಟ್ಟರು, ಯಾವುದೇ ಭಾವಕ್ಕೆ ಏನೇ ರಿಯಾಕ್ಷನ್ ಇದ್ದರೂ ಈ ನಾಲ್ಕು ಇದೆಯಲ್ಲ ಅದ್ರ ಮಧ್ಯನೇ ಬರುತ್ತೆ. ನಾವು ಕಲ್ತ್ಕೊಳ್ಳೋದು, ನಾವೇನು ಕಲ್ತ್ಕೊತೀವೋ ಅದನ್ನೇ ತೋರಿಸ್ತೀವಿ ನಾವು.
ಸೊ ಅದನ್ನು ಐದರ್ ಇಫ್ ಯೋರ್ ಕ್ವೆಶನ್ ಇಸ್ ನಾವು ರಿಯಾಕ್ಷನ್ ಯಾಕೆ ಕೊಡ್ತಾ ಇದ್ದೀವಿ ಅನ್ನೋದು ನಾವು ಈ 4 ಒಳಗೆ ಬರುತ್ತೆ. ಕೊಡಬೇಕಾ ಬೇಡವಾ, ಹೆಂಗೆ ನಾವು ನಮ್ಮನ್ನು ಕಂಟ್ರೋಲ್ ರೆಗ್ಯುಲೇಟ್ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ಸ್ಟೆಪ್ ನಂಬರ್ 1. ನಾವು ಫಸ್ಟು ಯೋಚನೆ ಮಾಡಬೇಕು. ಯಾವ ಕೋಪನ, ದುಃಖನ, ಡಿಸಪಾಯಿಂಟ್ಮೆಂಟಾ ನೀವು ಗೊತ್ತಾದ ತಕ್ಷಣವೇ ಫಸ್ಟ್ ಯು ಬ್ರಿಂಗ್ ಇಟ್ ಟು ಯುವರ್ ಪ್ಯಾರಾಸಿಂಪಥೆಟಿಕ್ ನರ್ವ್. ಮುಂದ್ಗಡೆ ತೊಗೊಂಬನ್ನಿ, ಹಿಂದ್ಗಡೆಯಿಂದ ಮುಂದ್ಗಡೆ ತೊಗೊಂಬನ್ನಿ, ಅದನ್ನು ಹೇಳಿ, ಓ ಕೋಪ, ಓಕೆ, ಈ 3 ವರ್ಡ್ ಹೇಳಿದ್ರೆ ಸಾಕು. ನಿಮ್ಮ ಬ್ರೈನು ಅದಾಗದೆ ಅದಕ್ಕೆ ಗೊತ್ತಾಗ್ಬಿಡತ್ತೆ ಕೋಪ ಮಾಡ್ಕೊಳ್ಳೋದು ತಪ್ಪು ಅಂತ. ಅದಕ್ಕೂ ಗೊತ್ತು ತಾನೆ, ನಿಮಗೂ ಗೊತ್ತು, ನನಗೂ ಗೊತ್ತು. ನೀವು ನಿಮ್ಮ ಬ್ರೈನ್ಗೆ ಹೇಳಿದ್ರೆ ಕೋಪ ಅಂತ, ಅದು ವಾಪಸ್ ಏನು ಹೇಳುತ್ತೆ, ಓ ತಪ್ಪಿದು, ಮಾಡ್ಕೋಬಾರ್ದು, ಓಕೆ, ಅಷ್ಟೇ. ಅದಕ್ಕಿಂತ ಸಿಂಪ್ಲೆಸ್ಟ್ ನಾನು ಎಲ್ಲೂ ನೋಡಿಲ್ಲ ಲೈಫಲ್ಲಿ. ಅದೇ ಜನ ಅದನ್ನು ಮಾಡೋಕ್ಕೆ ಗೊತ್ತೇ ಇಲ್ಲ. ಏನಕ್ಕೆ ಅಂದರೆ ಗೊತ್ತೇ ಇಲ್ಲ ಏನು ನಡೀತದೆ ಬಾಡೀಲಿ ಅಂತ. ಹೌದಾ, ನಿಮ್ಮ ಬಾಡೀಲಿ ಏನು ನಡೀತದೆ ನಿಮಗೆ ಗೊತ್ತಿರಬೇಕಲ್ವ. ಅಲ್ಲ, ಈಗ ಜನರಲಾಗಿ ಏನು ಹೇಳ್ತಾರೆ, ತುಂಬ ಕೋಪ ಮಾಡ್ಕೋತಾರಲ್ಲ ಅವ್ರಿಗೇನಂತಾರೆ ಕೆಲವರು, ಬೈ ಬರ್ತ್ ನಮ್ಗೆ ಅದು ಬಂದ್ಬಿಟ್ಟಿದೆ, ಬೈ ಬರ್ತ್ ನಾವು ಫುಲ್ಲು ಕೋಪ ಇದೆ ನಮಗೆ. ಆಮೇಲೆ ಒಂಥರ ಡಾಮಿನೆನ್ಸ್ ಫೀಲ್ ಅನ್ನೋದು ಅವ್ರಿಗೆ ಅದು ಚಿಕ್ಕ ಹುಡುಗಿಂದನೂ ಬಂದ್ಬಿಟ್ಟಿದೆ ನಮಗೆ ಅಂತ. ಅದೇನದು ಬೈ ಬರ್ತ್ ಕೋಪ ಬರುತ್ತಾ, ಅಥವಾ ಯಾವ ಥರ ಎಮೋಷನ್ಸ್ ಅವರು ಅದನ್ನು ಕ್ಯಾರಿ ಮಾಡ್ತಾರೆ? ನೀವು ಸೈಕಲ್ ಹೊಡಿಯೋದು ಯಾವಾಗ ಕಲ್ತ್ಕೊಂಡ್ರಿ? ಚಿಕ್ಕ ವಯಸ್ಸಲ್ಲೇ, ಅವರ 4th ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್. ಜಿಮ್ಗೆ ಯಾವಾಗ ಹೋದ್ರೆ ಫಸ್ಟ್ ಟೈಮ್ ಲೈಫಲ್ಲಿ? ಬಿಕಾಸ್ ನಿಮ್ಮನ್ನು ನೋಡಿದ್ರೆ ಅನ್ಸತ್ತೆ ಜಿಮ್ ಹೋಗಿದ್ದೀರಾ ಅಂತ. ನಮ್ಮನ್ನು ನೋಡಿದ್ರೆ ಕಾಲೇಜ್ ಡೇಸಲ್ಲಿ ಆಫ್ಟರ್ ಡಿಗ್ರಿ ಜಾಯ್ನ್ ಆದಮೇಲೆ ಅದು ಬಂದ್ಬಿಡುತ್ತೆ ಮೈಂಡ್ಗೆ, ಓ ಇವಾಗ ಜಿಮ್ ಸೇರಬೇಕು. ಕರೆಕ್ಟ್. ಕಂಪ್ಯೂಟರ್ ಯಾವಾಗ ಕಲ್ತ್ಕೊಂಡ್ರಿ? ಡಿಗ್ರಿ ಆಫ್ಟರ್ ಪಿ ಯು ಸಿ. ಇವೆಲ್ಲ ನೀವು ಹುಟ್ಟಿದಾಗ ಕಲ್ತ್ಕೊಂಡಿದ್ದೀರಾ? ಇಲ್ಲ. ಸೇಮ್ ವೇ. ಭಾವ ಅನ್ನೋದು ರಿಯಾಕ್ಷನ್ನು. ನೀವು ಮಾಡ್ತಿರೋದು ರಿಯಾಕ್ಷನ್ನೇ. ನೀವು ಯಾವುದೇ ಬಾಡಿ ಈಸ್ ಕನ್ಸಿಸ್ಟೆಡ್ ಆಫ್ 3: ಯುವರ್ ಫಿಸಿಕಲ್ ಬಾಡಿ, ರೈಟ್, ಯುವರ್ ಕಾನ್ಷಿಯಸ್ ಮೈಂಡ್, ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. 3 ಹುಟ್ಟಿದಾಗ ದೆರ್ ಇಸ್ ರಿಸರ್ಚ್ ದಟ್ ಸ್ವಲ್ಪ ಎಲಿಮೆಂಟ್ಸ್ ಇರುತ್ತೆ ಅಂತ ಎಲ್ಲದಕ್ಕೂ. ಬಾಡಿ ಆಬ್ವಿಯಸ್ಲಿ ನಿಮ್ದು ಇಷ್ಟೋ ಯಾವ ಮಗುನೂ ಇದಕ್ಕಿಂತ ಜಾಸ್ತಿ ಇರಲ್ಲ. ಬಟ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ದೆರ್ ಇಸ್ ಬಿನ್ ರಿಸರ್ಚ್ ದಟ್ ಏನೋ ಒಂದಿದೆ ಅಂತ. ಬಟ್ ಭಾವಗಳು ಅವಾಗಿಂದ ಇರುತ್ತೆ, ನಾನು ಇಲ್ಲ ಅಂತ ಇಲ್ಲ. ಎವ್ರಿ ಇಮೋಷನ್ ಎಕ್ಸಿಸ್ಟ್ ವಿತ್ ಇನ್ ಯು. ಆದರೆ ಅದನ್ನು ತೋರಿಸೋ ರೀತಿ ಇದೆಯಲ್ಲ, ಅದು ನಿಮ್ಮ ಬೆಳವಣಿಗೆ ಮೇಲೆ ಬರುತ್ತೆ. ಅದು ಈಗ ಫ್ರೆಂಡ್ಸು, ಈಗ ಸ್ಕೂಲ್ಸ್ ಕಾಲೇಜ್ ಡೇಸಿಂದ ಈಗ ಒಂದು ಸರ್ಕಲ್ ಅಂತ ಇರುತ್ತೆ, ಎಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತಾರೆ. ಸೊ ಆ ಕ್ಲೋಸ್ ಫ್ರೆಂಡ್ಸು ಅದು ನಮ್ಮ ಎಮೋಷ್ನಲ್ ಬಿಹೇವಿಯರ್ ಮೇಲೂ ಇಂಪ್ಯಾಕ್ಟ್ ಆಗುತ್ತಾ? ತುಂಬಾ ಆಗುತ್ತೆ ಅಂತ. ಓಕೆ, 2 ಸೆಪ್ರೇಟ್ ಎಕ್ಸಾಂಪಲ್ ಕೊಡ್ತೀನಿ. ಬಟ್ ಒಂದು ಪ್ರಾಕ್ಸಿಮಿಟಿ, ಸಕ್ಸಸ್ ಬೈ ಪ್ರಾಕ್ಸಿಮಿಟಿ ರೂಲ್ ಅಂತ. ಇಮೋಷ್ನಲ್ ಬಿಹೇವಿಯರ್ನ ನಾವು ಯಾವಾಗಲೂ, ಬಿಕಾಸ್ ನಾವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ದೀವಿ. ನಾವು ಹುಟ್ಟಿದಾಗಿಂದ ನಾವು ಭಾವ ತೊಗೊಂಬಂದಿದ್ವಿ, ಇಮೋಷನ್ ತೊಗೊಂಬಂದಿದ್ವಿ, ಬಟ್ ಅದನ್ನು ತೋರಿಸೋ ರಿಯಾಕ್ಷನ್ನ ನಾವು ತೊಗೊಂಬಂದಿಲ್ಲ ಅಂತ. ಅದನ್ನು ನಾವು ಕಲ್ತ್ಕೊತಾ ಇದ್ದೀವಿ. ಎಷ್ಟೊಂದು ಜನ ಕೇಳ್ತಾರೆ, ನಾನು ತೋರಿಸೋ ನನಗಿರೋ ಇಮೋಷ್ನಲ್ ಇಂಟೆಲಿಜೆನ್ಸು ನಮ್ಮ ಫ್ರೆಂಡ್ಸ್ಗಿರೋದು ಬೇರೆ ಬೇರೆ, ಇಲ್ಲದೆ ನಮ್ದು ತುಂಬ ಎಲ್ಲರೂ ನಾವು ಸಿಮಿಲರು ಅಂತ. ಒಂದು ಸ್ಟಡಿ ಮಾಡಿದ್ರಂತೆ, ಯಾರು ಹೈ ಪರ್ಫಾರ್ಮರ್ಸ್ನ ಲೋ ಪರ್ಫಾರ್ಮರ್ಸ್ನ ಇಬ್ಬರನ್ನೂ ಕರ್ಕೊಂಬಂದು 25 ಮೀಟ್ರ್ ಮಧ್ಯ ಇದು ಪಕ್ಕದಲ್ಲಿ ಕೂರಿಸೋದಂತೆ. ಲೋ ಪರ್ಫಾರ್ಮರ್ದು ಪರ್ಫಾರ್ಮೆನ್ಸ್ 25% ಜಾಸ್ತಿ ಆಗ್ಬಿಡ್ತಂತೆ ಒಂದೇ ತಿಂಗಳಲ್ಲಿ. ಏನೂ ಮಾಡಿಲ್ಲ. ಸೊ ನಾವು ಹೈ ಪರ್ಫಾರ್ಮೆನ್ಸ್ ಅವ್ರ ಜೊತೆ ಟೀಮಲ್ಲಿ ಬೆರೆತ್ರೂ ನಾವು ಅದು ಕಾನ್ಷಿಯಸ್ಲಿ ನಮಗೆ ಮೈಂಡಲ್ಲಿ ಅದು ಬಂದ್ಬಿಡುತ್ತೆ. ಬಿಕಾಸ್ ನೀವು ಇಮೋಷನ್ನ ತೋರಿಸೋದನ್ನು ನೀವು ಕಲ್ತ್ಕೊತಾ ಇದ್ದೀರಾ. ಬಟ್ ಆ ಕಲ್ತ್ಕೊಳ್ಳೋದಕ್ಕೆ ನೀವು ಅವೇರ್ನೆಸ್ ಇರಬೇಕು, ಲ್ಯಾಂಗ್ವೇಜ್ ಗೊತ್ತಿರಬೇಕು. ನಿಮಗೆ 900 ಗೊತ್ತಿಲ್ಲದೋದ್ರೂ ಪರವಾಗಿಲ್ಲ, 100 ಭಾವಗಳು ಗೊತ್ತಿರಬೇಕು. ಆ 100 ಭಾವ ಗೊತ್ತ ತಕ್ಷಣ ಯಾರನ್ನ ಮುಂದ್ಗಡೆಯಿಂದ ತೋರಿಸಿದ್ರೆ ನಿಮಗೇನೋ ಆಗ್ತಾ ಇದೆ ಅಂದ್ಕೊಳ್ಳಿ, ಆವಾಗ ನೀವು ಅದನ್ನು ಮೈಂಡಿಗೆ ಹೇಳೋ ಅಂಥ ಕ್ಷಮತೆ ಇರಬೇಕು. 3ನೇದು ಓಪನ್ನೆಸ್ ಟು ಲರ್ನ್. ನೀವು ಅದೇ ಹೇಳೋದ, ಈ ಎಕ್ಸಾಂಪಲ್ ಪೂರ್ತಿ 3ನೇದು ಅದೇ, ಓಪನ್ನೆಸ್ ಟು ಲರ್ನ್ ಆ್ಯಂಡ್ ಓಪನ್ನೆಸ್ ಟು ಕ್ವೆಶ್ಚನ್. ಅವ್ರು ತೋರಿಸ್ತಾ ಇರೋದು, ನೀವು ತೋರಿಸ್ತಾ ಇರೋದು ಭಾವ, ರಿಯಾಕ್ಷನ್ನು, ರೈಟ್? ನನಗೆ ಹೆಲ್ದಿನಾ ಅನ್ಹೆಲ್ದಿನಾ? 4 ಜನ ನನ್ನ ಸುತ್ತಮುತ್ತ ಎಲ್ಲರೂ ಒಂದೇ ಥರ ತೋರಿಸ್ತಾ ಇರ್ಬೋದು. ಫಾರ್ ಸೇಮ್ ಎಕ್ಸಾಂಪಲ್ಲು, ದುಃಖ ಆದಾಗ ಕುಡಿಯೋದು, ಎಲ್ಲರೂ 1000 ಜನ ತೋರಿಸ್ತಾ ಇರ್ಬೋದು ನನ್ನ ಪಕ್ಕದಲ್ಲಿ. ಬಟ್ ನಾನು ಕ್ವೆಶ್ಚನ್ ಮಾಡ್ಕೊಳ್ಳದೆ ಹೋದರೆ ಇದು ನನಗೆ ಹೆಲ್ದಿನಾ ಅನ್ಹೆಲ್ದಿನಾ ಅಂತ, ಗುಡ್ ಬ್ಯಾಡ್ ಅಂತ ಕೇಳಬಾರ್ದು. ಗುಡ್ ಬ್ಯಾಡ್ ಜಜ್ಮೆಂಟು. ನಾನು ಎಷ್ಟೊಂದು ಜನ ಕತೆ ಹೇಳ್ತೀನಿ, ಗುಡ್ ಆ್ಯಂಡ್ ಬ್ಯಾಡ್ ಡು ನಾಟ್ ಎಕ್ಸಿಸ್ಟ್ ಅಂತ. ನೀವು ಕೇಳಲೇಬೇಕು. ಇಫ್ ನೀವೇ ಹೇಳ್ತಾ ಇದ್ದೀರಾ ಅನ್ಹೆಲ್ದಿ ಇದು ಅಂತ, ದೆನ್ ಯು ಶುಡ್ ಬಿ ಅವೇ ಫ್ರಮ್ ಇಟ್ ಅಲ್ವಾ? ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಹಾದಿ ನೋಡ್ಕೋಬೇಕು. ಸೊ
ಕಮಿಂಗ್ ಬ್ಯಾಕ್ ಟು ಒರಿಜಿನಲ್ ಕ್ವೆಶನ್, ನೀವು ಫಸ್ಟ್ ಅದು ಕೇಳಿದ್ರೆ ಹೆಂಗೆ ವರ್ಕ್ ಪ್ಲೇಸಲ್ಲಾಗಲಿ ಇಲ್ಲ ಯಾವುದೇ ಪ್ರೊಫೆಷನಲ್ಲಾಗಲಿ ಬ್ಯಾಲೆನ್ಸ್ ಹೆಂಗೆ ಮಾಡೋದು, ಇಮೋಷ್ನಲ್ ವೆಲ್ನೆಸ್ ಇಲ್ಲದವ್ರೆ ಇಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದನ್ನು ಹೆಂಗೆ ತೋರಿಸೋದು. ಮೂಲಾಧಾರದಲ್ಲಿ ಈ ಮೂರೇ ಟೆಕ್ನಿಕ್ ಇರೋದು. ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ಈ ಮೂರು ಟೆಕ್ನಿಕ್ ಇದೆ. ಗೊತ್ತಿರಬೇಕು ಏನಾಗ್ತಾ ಇದೆ ಅಂತ, ಲ್ಯಾಂಗ್ವೇಜ್ ಲಿಟ್ರಸಿ ಬೆಳೆಸಿ ಇದಾಗಲಿ, ಮೈಂಡಿಗೆ ತೊಗೊಂಬನ್ನಿ. ಮೂರನೇದು ಓಪನ್ನೆಸ್ ಇರಲಿ ಅಂತ. ಅದು ಬಿಟ್ಟು ದೇರ್ ಆರ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್. ಕೋಪ ಬಂತು, ಅದನ್ನು ನಾನು ಕೋಪನ ಹೆಂಗೆ ಹೋಗಿಸ್ಲಿ. ಎಷ್ಟೊಂದು ಜನ ಕೇಳ್ತಾರೆ ನನ್ನ ಸ್ಟೂಡೆಂಟ್ಸ್, ಸರ್ ನೀವು ಹೇಳೋದೆಲ್ಲ ಹೇಳ್ಬಿಡ್ತೀರಾ, ನಿಮಗೇನು ನಿಮ್ಮ ದುಡ್ಡು ನಿಮಗೆ ಬರುತ್ತೆ, ನಮ್ಮ ಹುಡುಗರು ಅಲ್ಲಿ ನಮ್ಮ ಬೈದಾಗ ನನಗೆ ಇಲ್ಲಾಂದರೆ ನಮ್ಮ ಹುಡುಗಿ ರಾತ್ರಿ ಟೆಕ್ಸ್ಟ್ ಮಾಡದೆ ಹೋದರೆ ಮಲ್ಕೊಂಬಿಟ್ಲು ಅವಳು ಬೇಗ, ನನಗೆ ಮಾತಾಡಬೇಕು ಅಂತಿತ್ತು, ಟ್ರಿಗರ್ ಆಗುತ್ತೆ, ಕೋಪ ಬರುತ್ತೆ, ನನಗೆ ಕೋಪ ಬರುತ್ತಲ್ಲ, ಅವಾಗ ಏನು ಮಾಡಲಿ, ಹೌದು ನಾನು ಕೋಪ ಅಂತ ಹೇಳ್ಕೊಂಡೆ ಆಯಿತು, ಬಟ್ ಆ ಇಮ್ಮಿಡಿಯೇಟ್ ಮೂಮೆಂಟಲ್ಲಿ ಏನು ಮಾಡಲಿ ಅಂತ ಕೇಳ್ತಾರೆ. ಆ್ಯಂಡ್ ದಿಸ್ ಇಸ್ ಅ ವೆರಿ ಜೆನ್ಯೂನ್ ಪ್ರಾಬ್ಲಮ್. ಆಫೀಸಲ್ಲಿ ಯಾರೋ ಏನೋ ಹೇಳ್ಬಿಟ್ರು, ಇಲ್ಲಾಂದ್ರೆ ಆಫೀಸಲ್ಲಿ ನಿಮ್ಮ ಪ್ರಮೋಷನ್ ಆಗಲಿಲ್ಲ, ನೀವೆಲ್ಲೋ ಹೋಗಿದ್ರಿ, ನಿಮ್ಮ ಹೆಂಡತಿ ಜೊತೆಗೆ ಹೋದ್ರಿ, ಇಲ್ಲ ನಿಮ್ಮ ಹಸ್ಬೆಂಡ್ ಜೊತೆಗೆ ಹೋದ್ರಿ, ನಿಮ್ಮ ಹಸ್ಬೆಂಡು ತುಂಬ ಲೇಟ್ ಮಾಡ್ತಾಯಿದ್ದಾರೆ, ನೀವು ಇಮ್ಮಿಡಿಯೇಟಾಗಿ ಟ್ರಿಗರ್ ಆಗತ್ತೆ. ಬಿಕಾಸ್ ನಿಮ್ಮ ಪರ್ಸ್ನಾಲಿಟಿ ಒಂದು ಆಗ್ತಾ ಇರೋದು ಇನ್ನೊಂದು. ಸೊ ಆವಾಗ ನಾವೇನು ಮಾಡಿದ್ವಿ, ವಿ ವೆಂಟ್ ಥ್ರೂ ರಿಸರ್ಚ್ ಅಲ್ಲ. ತುಂಬ ಇಂಪಾರ್ಟೆಂಟ್ ಏನು ಅಂದರೆ ರಿಸರ್ಚು. ಹ್ಯೂಮನ್ ಮೈಂಡ್ ಮೇಲೆ ತುಂಬ ರಿಸರ್ಚ್ ಆಗಿದೆ. ಓದ್ರಿ, ಯಾರೇ ನೀವೇ ಆಗಲಿ ನಾನೇ ಆಗಲಿ, ತುಂಬ ಓದೋ ತನಕ ಅದು ಬರಲ್ಲ ಇಲ್ಲೋದ್ರೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ there are only maximum two techniques that you can do that works very well. One is called the breathing exercise. ನಿಮಗೆ ಕೋಪ ಇರಲಿ, ದುಃಖ ಇರಲಿ, ಏನೇ ಯಾವುದೇ ಸ್ಟೇಟ್ ಆಫ್ ಇಮೋಷನ್ ಇರಲಿ, ಒಳ್ಳೆ ಇಮೋಷನ್ ಇದ್ರೂ ಅದನ್ನು ಕ್ವಿಕ್ಲಿ ಡಿಸಪೇಟ್ ಮಾಡೋದಕ್ಕೆ, ನ್ಯೂಟ್ರಲ್ಗೆ ತೊಗೊಂಬರೋದಕ್ಕೆ ಒಂದು ಟೆಕ್ನಿಕ್ ಇದೆ. ಯು ಜಸ್ಟ್ ಹ್ಯಾವ್ ಟು ಬ್ರೀದ್ ಇನ್ ಫಾರ್ ಅಬೌಟ್ 40 seconds. ಓಕೆ, 40 seconds ಆದಷ್ಟು ಬ್ರೀದ್ ಇನ್ ಮಾಡಿ, ಆದ ತಕ್ಷಣ 40 seconds ಬ್ರೀತ್ ಔಟ್. So you have spent close to 80 seconds, which is 1 minute 20 seconds. ಓಕೆ, ಬ್ರೀದಿಂಗ್ ಇನ್ ಆ್ಯಂಡ್ ಬ್ರೀದಿಂಗ್ ಔಟ್. 1 minute ನೀವು ಸ್ಪೆಂಡ್ ಮಾಡಿದ್ರೆ ವಿತೌಟ್ ಥಿಂಕಿಂಗ್ ಎನಿಥಿಂಗ್, ಏನು ಯೋಚನೆ ಮಾಡದೆ 1 minute ನೀವು ಆ್ಯಕ್ಚುಲಾಗಿ ಸ್ಪೆಂಡ್ ಮಾಡಿದ್ರೆ ಯಾವುದೇ ಸ್ಟೇಟ್ ಆಫ್ ಇಮೋಷನ್ನಲ್ಲಿದ್ದರೂ ಅದು ಹೊಟ್ಟೋಗುತ್ತಂತೆ. ಸೊ ಇದೊಂದು ಆ್ಯಕ್ಚುಲಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದೇನು ಅಂದರೆ 2012 ಆಫ್ರಿಕನ್ ಕಾಂಟಿನೆಂಟ್ ರೇಸಿಂಗ್ ಚಾಂಪಿಯನ್ಶಿಪ್ ಆದಾಗ ಹುಸೇನ್ ಬೋಲ್ಟ್ ಅವರು ಸೆಕೆಂಡ್ ಬಂದ್ಬಿಟ್ರು. ಸೆಕೆಂಡ್ ಬಂದಾಗ ಒನ್ ಆಫ್ ದ ಥಿಂಗ್ಸ್ ದಟ್ ರಿಯಲಿ ಹ್ಯಾಪನ್, ಕ್ಯಾಮ್ರಾ ಪ್ಯಾನ್ ಆಗ್ತಾಯಿದೆ, ಹಿಂಗೆ ಕ್ಯಾಮ್ರಾ ಪ್ಯಾನ್ ಆಗ್ತಾಯಿದೆ, ಅವರು ಹುಸೇನ್ ಬೋಲ್ಟ್ ಅವರು ಅಳ್ತಾ ಇದ್ದಾರೆ, ಕಾಣಿಸ್ತಾ ಇದೆ, ದೂರದಿಂದ ಪ್ಯಾನ್ ಆದಾಗ ಕ್ಯಾಮ್ರಾ ಕಾಣಿಸ್ತಾ ಇದೆ ಅಳ್ತಾ ಇದ್ದಾರೆ ಅಂತ. ಹತ್ತಿರ ರಿಪೋರ್ಟರ್ ಸಮೇತ ಹತ್ತಿರ ಬಂದ ತಕ್ಷಣ ವಿ ಕುಡ್ ಸಿ ದಟ್ ಹುಸೇನ್ ಬೋಲ್ಟ್ ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಗೊತ್ತಾಯಿತು ಕ್ಯಾಮ್ರಾ ಬರ್ತಾ ಇದೆ, ರಿಪೋರ್ಟರ್ ಬರ್ತಾ ಇದ್ದಾರೆ ಅಂತ. ಸೊ ಕ್ವಿಕ್ಲಿ ಹಿ ಟರ್ನ್ಸ್ ರೈಟಿಗೆ ಟರ್ನ್ ಆಗ್ಬಿಟ್ಟು ಅಷ್ಟೇ, ಹಿ ಗೋಸ್ 1 breath in 1 breath ಔಟ್. ಹಿ ಡಸ್ ದ್ಯಾಟ್ 6 to 7 8 ಸಲ ಮಾಡ್ತಾರೆ. ಆ್ಯಂಡ್ ಹಿ ಟರ್ನ್ಸ್. ಕ್ಯಾಮ್ರಾ ಏನಾಗ್ತಾಯಿದೆ ಅವ್ರಿಗೆ ಹೆಂಗೆ ಗೊತ್ತು, ಇನ್ನೊಂದು ಸೈಡು ಕ್ಯಾಮ್ರಾ ಇದೆ ಅಂತ, ಪಾಪ ಅದನ್ನು ಕ್ಯಾಪ್ಚರ್ ಮಾಡಿದೆ. ಇವ್ರು ಈ ಕಡೆ ತಿರುಗ್ತಾರೆ ಆ್ಯಂಡ್ ಹಿಸ್ ಎಂಟೈರ್ ಸ್ಟೇಟ್ ಆಫ್ ಮೈಂಡ್ ಇಸ್ ಡಿಫ್ರೆಂಟ್. ಹೀ ಈಸ್ ನ್ಯೂಟ್ರಲ್, ಹ್ಯಾಪಿ ಆಗಿಲ್ಲ ಅವರು, ಬಟ್ ಅವ್ರು ಯಾವ ಸ್ಟೇಟಲ್ಲಿದ್ದಾರೋ ಆ ಸ್ಟೇಟಲ್ಲಿ ಅವ್ರು ಯೋಚನೆ ಮಾಡ್ಬೋದು. ಓಕೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅಂಥ ಮಾರುತಿ ವ್ಯಕ್ತಿ, ಹೀ ಈಸ್ ಅ ರೆಕಾರ್ಡ್ ಹೋಲ್ಡರ್, ಅವರೇ ಮಾಡ್ತಾ ಇದ್ದಾರೆ. ವಾಟ್ ಇಸ್ ಸ್ಟಾಪಿಂಗ್ ಅಸ್? ಸೆನ್ನಾ ಅಂತ ಒಬ್ಬರು ರೇಸ್ ಕಾರ್ ಡ್ರೈವರು, ಒಂದು ಕೇಸ್ ಸ್ಟಡಿ ಓದಿದಾಗ ಅವರು ಅಷ್ಟೇ ತುಂಬ ಫೇಮಸ್ಸು. ಅವ್ರ ಬಾಡಿ ಟ್ವಿಸ್ಟ್ ಆಗ್ಬಿಟ್ಟಿದೆಯಂತೆ ಕಾರ್ ಒಳಗೆ ಬಿಕಾಸ್ ಆಫ್ ಎ ಕ್ರ್ಯಾಶ್. ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೋ ಸ್ಟೇರಿಂಗ್ ಇಲ್ಲಿದೆ, ಇವ್ರು ಎಲ್ಲಿದ್ದಾರೆ, ಬಟ್ ಅವ್ರಿಗೆ ಒಂಥರ ಹೀ ಈಸ್ ಲಾಸ್ಟ್ ಕಂಟ್ರೋಲ್ ಓವರ್ ಹಿಮ್ಸೆಲ್ಫ್. ಕ್ಯಾಮ್ರಾ ಪ್ಯಾನ್ ಆಯಿತು, ಸೇಮ್ ಕ್ಯಾಮ್ರಲ್ಲೇ ನೋಡಿರೋದು ರಿಸರ್ಚ್ ಇದು. ಹೀ ಈಸ್ ಬ್ರೀದಿಂಗ್ ಇನ್ ಬ್ರೀದಿಂಗ್ ಔಟ್, ಆರಾಮಾಗಿ ಬ್ರೀದ್ ಇನ್ ಮಾಡ್ತಾರೆ, ಬ್ರೀದ್ ಔಟ್ ಮಾಡ್ತಾರೆ, ಆಚೆ ಬರ್ತಾರೆ, ಏನೂ ಆಗಿಲ್ಲ, ನ್ಯೂಟ್ರಲ್ ಆಗಿದ್ದಾರೆ. ಸೊ ಯಾವುದೇ ನೆಗೆಟಿವ್ ಇಮೋಷನ್, ನಿಮಗೆ ಹಾರ್ಮ್ ಮಾಡ್ತಾ ಇರೋವಂಥ ಇಮೋಷನ್ನ ನೀವು ಡಿಸಿಪೇಟ್ ಮಾಡಿಬಿಟ್ಟು ಅದನ್ನು ಕನ್ವರ್ಟ್ ಮಾಡಿ ನ್ಯೂಟ್ರಲ್ ಮಾಡಬೇಕು ಅಂದರೆ ಬ್ರೀದ್ ಇನ್ ಬ್ರೀದ್ ಔಟ್, ಡೂ ಇಟ್ 6 to 7 ಸಲ ಮಾಡಿದ್ರೆ ಅಟ್ಲೀಸ್ಟ್ ನೀವು ನ್ಯೂಟ್ರಲ್ ಆಗಿರ್ತೀರ. ಅಟ್ಲೀಸ್ಟ್ ತುಂಬ ಕೋಪ ಬಂದರು ಇಲ್ಲ ತುಂಬ ದುಃಖ ಆದಾಗ ಅಟ್ಲೀಸ್ಟ್ ಇದನ್ನು ಒಂದು 4 to 5 times ಮಾಡಿದಾಗ ಒಂದು ಕಾಮ್ ಸ್ಟೇಟಿಗೆ ಬರ್ತೀವಿ. ಸೊ ಓಕೆ, ವಿ ಕ್ಯಾನ್ ಮ್ಯಾನೇಜ್ ಕಂಟ್ರೋಲ್ ಅಂತ ಮ್ಯಾನೇಜ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು. ಬ್ಯಾಲೆನ್ಸ್ ಮಾಡಿದ್ಮೇಲೆ ನಿಮ್ಮ ರ್ಯಾಷನಲ್ ಮೈಂಡ್ ಟೇಕ್ ಓವರ್ ಆಗಿಬಿಡುತ್ತೆ. ನೀವು ಯೋಚನೆ ಮಾಡಿ, ನೆಗೆಟಿವ್ ಇಮೋಷನಲ್ಲಿ ರ್ಯಾಷನಲ್ ಮೈಂಡೇ ಇಲ್ಲ. ನೀವು ಎಷ್ಟೊಂದು ಸಲ ನೆಗೆಟಿವ್, ನಿಮ್ಮ ಕೋಪ ಬಂದಾಗ, ಇದು ದುಃಖ ಇದ್ದಾಗ ನೀವು ಎಂತೆಂಥ ಡಿಸಿಷನ್ಗಳು ತೊಗೊಂಡ್ಬಿಟ್ಟಿರ್ತೀರ ಲೈಫಲ್ಲಿ. ಹೌದು, ಕರೆಕ್ಟಾ? ಹೌದು. ಈಗ ತುಂಬ ಜನನೂ ಅಷ್ಟೇ, ಈಗ ತುಂಬ ದುಃಖ ಆಗಿ ಈಗ ನೋಡ್ತಾ ಇದ್ದೀನಿ ನಾರ್ಮಲ್ ಆಗಿ ಈ ಸೂಸೈಡಲ್ ಕೇಸ್, ಕರೆಕ್ಟ್,
ಟ್ರೈನ್ ಆಕ್ಸಿಡೆಂಟ್ಸ್ ಈ ಥರ ಎಲ್ಲ ತುಂಬ ಮಾಡ್ಕೋತಾ ಇದ್ದಾರೆ. ಸೊ ಅವ್ರ ಎಮೋಷನ್ಸು ಅವ್ರು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ, ಅವ್ರು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಸೊ ಅವ್ರ ಮೈಂಡ್ಸೆಟ್ ಏನಿರುತ್ತೆ ಅಂತ ಆ ಟೈಮಲ್ಲಿ? ಅವ್ರ ಮೈಂಡ್ ಸೆಟ್, ಐ ಬಿ ವೆರಿ ಆನೆಸ್ಟ್, ಏನು ಗೊತ್ತಾ, neither am I a doctor nor am I a research expert today on their mindset. ನಾನು ಏನಕ್ಕೆ ಮಾತಾಡೋದು, ಎಷ್ಟೊಂದು ಸರಿ ಕೇಳ್ತಾ ಇದ್ದೆ ನಾನು ಎಲ್ಲೇ ಹೋದರೂ, ಒಬ್ಬ ವ್ಯಕ್ತಿ ಅವ್ರ ಜೀವನದಲ್ಲಿ ಹುಟ್ಟಿದಾಗಿಂದ ಆ ಪಾಯಿಂಟ್ ತನಕ 1000 ನಂಬಿಕೆಗಳನ್ನ ಇಟ್ಕೊಂಡು ಓಡಾಡ್ತಾನೆ, ರೈಟ್? ಯಾವ್ದಾನ ಒಂದು ಚಿಕ್ಕ ನಂಬಿಕೆ, ತುಂಬ ಹತ್ತಿರದಲ್ಲಿರೋ ನಂಬಿಕೆನ ಯಾರನ್ನ ಒಡೆದ್ಬಿಟ್ರೆ, ಇಲ್ಲದ್ರೆ ಅವರೇ ಒಡೆದ್ಬಿಟ್ರೆ, ಆ ಸ್ಟೇಟ್ ಆಫ್ ಇಮೋಷನ್ ಇರುತ್ತಲ್ಲ, ಅದು ಪೂರ್ತಿ ನೆಗೆಟಿವ್ ಆಗ್ಬಿಡುತ್ತೆ. ಐ ಗಿವ್ ಯು ಎನ್ ಎಕ್ಸಾಂಪಲ್. ನಾನು ಒಳ್ಳೆ ವ್ಯಕ್ತಿ ಅನ್ನೋದು ಒಂದು ನಂಬಿಕೆ, ಕರೆಕ್ಟಾ? ಹೌದು. ನಾಳೆ ದಿವಸ ಹೋಗ್ಬಿಟ್ಟು ನಾನು ಯಾರ್ದನ್ನ ಕೊಲೆ ಮಾಡಿಬಿಟ್ರೆ, ತಪ್ಪಾಗೆ ಆಗೋಯ್ತು, ನಾನು ಒಳ್ಳೆ ವ್ಯಕ್ತಿನ? ಇಲ್ಲ. ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತೀರೋ ಅದು ತುಂಬ ದೂರದ ವಿಷಯ. ನಾನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ದೀನಿ, ಎಷ್ಟು ಕೀಳವಾಗಿ ನೋಡ್ಕೊತೀನಿ ನನ್ನ. ಬಿಕಾಸ್ ನನ್ನ ಲೈಫಲ್ಲಿ ನನ್ನ ಮುಖ್ಯ ಇದ್ದಿದ್ದೇನು, ನಾನು ಒಳ್ಳೆ ವ್ಯಕ್ತಿ ಆಗಿರಬೇಕು. ನಾನು ಹೋಗ್ಬಿಡಿ ಅದು ಕೊಲೆ ಮಾಡಿಬಿಟ್ಟೆ. ಸೊ ಆ ಟೈಮಲ್ಲಿ ನನ್ನ ನಂಬಿಕೆ ಮುರಿದೋದಾಗ ನನಗಾಗೋ ಒಂದು ನೆಗೆಟಿವ್ ಎಮೋಷನ್ನು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಾವು ಅದನ್ನು ಕೋರ್ ಬಿಲೀಫ್ ಅಂತೀವಿ. ನಿಮಗೂ ಒಂದು ಇರುತ್ತೆ, ನನಗೂ ಒಂದು ಎಲ್ಲರಿಗೂ ಇರುತ್ತೆ. ಅಲ್ಲಿ there was a 32-year-old 34-year-old who passed away ಮೊನ್ನೆ. ಆ ಮನುಷ್ಯ IT ಇಂಜಿನಿಯರು, ಮಾರ್ತಳ್ಳಿ ನಮ್ಮ ಏರಿಯಾಲ್ಲೇ IT ಇಂಜಿನಿಯರು. ನಾಟ್ ಟು ಕಾಮೆಂಟ್ ಆನ್ ಹಿಸ್ ಲೈಫ್, ಇಟ್ಸ್ ಅನ್ ಓಪನ್ ಇನ್ವೆಸ್ಟಿಗೇಷನ್. ಬಟ್ ಯೋಚನೆ ಮಾಡಿ, ಅವ್ರ ಜೀವನದಲ್ಲಿ ಒಂದು ಮೂಲ ನಂಬಿಕೆ ಅಂತ ಇರುತ್ತೆ, ಒಂದು ಕೋರ್ ಬಿಲೀಫ್ ಅಂತ ಇರುತ್ತೆ. ನಾನು ಒಳ್ಳೆ ವ್ಯಕ್ತಿ, ನಾನು ಒಳ್ಳೆ ಹಸ್ಬೆಂಡ್. ಪದೇ ಪದೇ ಆ ನಂಬಿಕೆನ ಮುರ್ದಿ ಹ್ಯಾಮರ್ ತೊಗೊಂಡು ಹೊಡೆದು ಆ ನಂಬಿಕೆ ಹೊಡೆದೋದಾಗ ಮನುಷ್ಯನ ಇಮೋಷ್ನಲ್ ಸ್ಟೇಟ್ ನೆಗೆಟಿವ್ ಆಗ್ಬಿಡುತ್ತೆ. ನಾನು ಒಳ್ಳೆ ಹಸ್ಬೆಂಡ್ ಅಲ್ಲ, ನಾನು ಒಳ್ಳೆ ವ್ಯಕ್ತಿ ಅಲ್ಲ, ಅವಾಗ ಏನು ಮಾಡ್ತಾನೆ ಮನುಷ್ಯ? ಸೊ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ದಟ್ಸ್ ದಿ ಅದರ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ದಟ್ ಐ ಕಾಂಟ್ ಕಮೆಂಟ್ ಆನ್. ಬಟ್ ನಮಗೆ ಗೊತ್ತಿರೋದೇನು ರಿಸರ್ಚಲ್ಲಿ ಅಂದರೆ, ಈ ಥರ ನಂಬಿಕೆ ಹೊಡೆದಾಗ ಪ್ರತಿ ಸರಿ ಹ್ಯಾಮರ್ ತೊಗೊಂಡು ಹೊಡಿತಾರೆ ನಂಬಿಕೆಗಳನ್ನ ಅಂದಾಗ, ನೀವು ಆ ನಂಬಿಕೆಗೆ ಶೀಲ್ಡ್ ಮಾಡ್ಕೊಳ್ಳೋ ಅಂಥ ಒಂದಿಷ್ಟು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಎಮೋಷ್ನಲ್ ಇಂಟೆಲಿಜೆನ್ಸ್ನ ನಾವು ರಿಯಲ್ ಲೈಫಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿಕೊಂಡು, ಈಗ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ನಾನೇ ಏನಾದರೂ ಒಂದು ರಿಯಲ್ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ, ಸೊ ಈ ಎಮೋಷ್ನಲ್ ಇಂಟೆಲಿಜೆನ್ಸ್ ಯಾವ ರೀತಿ ಪ್ಲೇ ಮಾಡುತ್ತೆ? ಸರ್, ಒಂದೇ ಕ್ವೆಶನ್ನು, ನಿಮ್ಮ ಜೊತೆಗೆ ಜನ ಕೂತ್ಕೊಂಡಾಗ ನಿಮ್ಮನ್ನು ಇಷ್ಟಪಡ್ತಾರ? ಇಫ್ ದಿ ಆನ್ಸರ್ ಇಸ್ ಎಸ್, ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ಇಫ್ ದಿ ಆನ್ಸರ್ ಇಸ್ ನೋ, ಕ್ವೆಶನ್ ಇಸ್ ವೈ ಇಸ್ ಇಟ್ ನೋ. ಎಸ್ ಆದರೆ ನೀವು ಖಂಡಿತ ಸಕ್ಸೀಡ್ ಆಗ್ತೀರಾ. ನೋ ಇದ್ದರೆ ನೀವೇ ಕೇಳಬೇಕು ಏನಕ್ಕೆ ನೋ ಅಂತ. ನಿಮ್ಮ ಜೊತೆಗೆ ಜನ ಇದ್ದರೆ, ನಿಮ್ಮ ಸುತ್ತಮುತ್ತ ಕೂತ್ಕೊಂಡಾಗ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಇಷ್ಟ ಇದ್ದರೆ, ದೆನ್ ಯು ಆರ್ ಇಮೋಷ್ನಲಿ ಇಂಟೆಲಿಜೆಂಟ್. ಸಿಂಪಲ್ ಆನ್ಸರ್ ಅದು. ಇದಕ್ಕಿಂತ ಜಾಸ್ತಿ ಕಾಂಪ್ಲಿಕೇಟೇ ಮಾಡೋದು ಬೇಡ. ಓಕೆ, ಎಸ್. ಹೌ ಟು ಸಕ್ಸೀಡ್ ಇನ್ ಲೈಫ್ ಇಸ್ ಬಿಕಮ್ ಸಮ್ವನ್ ಹೂ ಇಸ್ ಲೈಕೆಬಲ್. ನಿಮ್ಮ ಜೊತೆಗೆ ಕೆಲಸ ಮಾಡಿದ್ರೆ, ನಿಮ್ಮ ಜೊತೆಗೆ ಇದ್ದರೆ, ನಿಮ್ಮ ಜೊತೆಗೆ ಕೂತ್ಕೊಂಡಾಗ ನಿಮ್ಮನ್ನು ಇಷ್ಟಪಟ್ಕೊಂಡು ಮಾತಾಡಿಸ್ತಾರೆ ಅಂದಾಗ ನೀವು ಇಮೋಷ್ನಲಿ ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ದೀರ. ಅದಕ್ಕೊಂದು 2-3 ಕೋರ್ ಇರುತ್ತೆ. ನೀವು ಜನ ಮಾತಾಡಿದಾಗ ನೀವು ಫುಲ್ ಕೇಳಿಸ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ. ಅವ್ರಿಗೆ ನಿಮ್ಮ ಆಪೋಸಿಟ್ಟು ಯಾರೇ ಕೂತಿದ್ರು, ರೈಟ್, ನಾನು ಕೂತಿದ್ದೀನಿ, ಇವಾಗ ನನಗೆ ದುಃಖ ಅಂತ ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ತೋರಿಸಿದ ತಕ್ಷಣ ನೀವು ಅದನ್ನು ನೋಡ್ಬಿಟ್ಟು ದುಃಖ ಆಗ್ತಾಯಿದೆ, ಏನಕ್ಕೆ ಆಗ್ತಾ ಇರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿ ಅದರ ರಿಲೇಷನಲ್ಲಿ ನೀವು ನನಗೇನಾರು ಹೆಲ್ಪ್ ಮಾಡ್ತೀರಾ ಇಲ್ವಾ? ಅಷ್ಟೇ, 2 ಬೇಸಿಕ್ ಕಾಂಪೊನೆಂಟು ಲೈಫಲ್ಲಿ. ಇವೆರಡು ಮಾಡಿದ್ರೆ ಸಾಕು. ಯಾರೇ ಇವೆರಡು ಮಾಡಲಿ, ದೇ ವಿಲ್ ಬಿ ಲೈಕೆಬಲ್. ಅವ್ರನ್ನ ಇಷ್ಟಪಡ್ತಾರೆ ಜನ. ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದೇ ಒಂದು ಸಪ್ರೇಟ್ ಟಾಪಿಕ್ ಆಗಿ ಡಿಸ್ಕಷನ್ ಆಗ್ಬೋದಾ? ಬೇಕು. ಇಫ್ ಯು ಆರ್ ಆಸ್ಕಿಂಗ್ ಮೀ ಜೆನ್ಯೂನ್ಲಿ, ದಿಸ್ ಶುಡ್ ಬಿ, ಇದು ಟಾಪಿಕ್ ಒಂದೇ ಅಲ್ಲ, ಇದು ಆ್ಯಕ್ಚುಲಿ ಕರಿಕ್ಯುಲಮ್ ಆಗಬೇಕು. ಇಮೋಷ್ನಲ್ ಸೋಷಲ್ ಟಾಪಿಕ್ಸ್ ಸ್ಪೆಷಲಿ ಸಬ್ಜೆಕ್ಟ್ ಆಗಿ ಒಂದು ಸ್ಕೂಲಲ್ಲಿ ಇರಲೇಬೇಕು. ಇನ್ನೊಂದು ತಪ್ಪು ನಾವೇನು ಮಾಡ್ತಾಯಿದ್ದೀವಿ ಇವತ್ತು ಕಾರ್ಪೊರೇಟ್ರಲ್ಲಿ ಅಂದರೆ, 2 ಅವರ್ ವರ್ಕ್ಶಾಪ್ ಮಾಡಿಬಿಡ್ತೀವಿ ಇಮೋಷ್ನಲ್ ಸ್ಕಿಲ್ಸ್ ಮೇಲೆ. ನಿಮ್ಗೆ ಗೊತ್ತಿರಬೇಕು, ಇದು ಕೇಳಬೇಕು, ಇದು ಎಂಪತಿ ಅಂತ. 2 ಅವರ್ ಆದಮೇಲೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇಲ್ಲ. ಸೊ ಕಾರ್ಪೊರೇಟ್ಸಲ್ಲಿ
2 year ಲಾಂಗ್ 3 year ಲಾಂಗ್ ಕಾಂಟ್ರಾಕ್ಟ್ಸ್ ಮಾಡ್ಕೋಬೇಕು ಜನ ಟ್ರೈನಿಂಗ್ಸ್ಗೆ. ಎವ್ರಿ ಮಂತ್ ಎವ್ರಿ 2 months ಯು ಹ್ಯಾವ್ ಟು, ನೀವು ವಾಪಸ್ ಬಂದು ಅದನ್ನು ರೀಸ್ಕಿಲ್ ಮಾಡಿಕೊಂಡೇ ಹೋಗ್ಬೇಕು ನೀವು. ದ ಫ್ಯೂಚರ್ ಆಫ್ ಇಮೋಷ್ನಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಸಿಂಪಲ್. ಯು ಕೆನಾಟ್ ಲಿವ್ ವಿತೌಟ್ ಇಟ್. ಎಷ್ಟೊಂದು ಜನ ಟಾಪಲ್ಲಿ ಕೂತ್ಕೊಂಡು ದುಡ್ಡು ತೊಗೊಂಬರ್ತಾರೆ ಕಾರ್ಪೊರೇಟ್ಗೆ, ಹಾಸ್ಪಿಟಲ್ಗಾಗಲಿ, ಟೀಚರ್ಗಾಗಲಿ, ಪ್ರೈವೇಟ್ ಲಿಮಿಟೆಡ್ ಎಲ್ಲೇ ಆಗಲಿ ಯಾವುದೇ ವರ್ಕ್ ಪ್ಲೇಸಲ್ಲಿ ದುಡ್ಡು ತೊಗೊಂಬರ್ತಾರೆ. 2-3 ಕ್ವಾರ್ಟರ್ ಆದಮೇಲೆ ಇಲ್ಲ 1 ವರ್ಷ ಆದಮೇಲೆ ರೈಟ್, ಅವ್ರ ಜೊತೆ ಕೆಲಸ ಮಾಡಿದವರು ಅವ್ರು ನೋಡ್ಬಿಟ್ಟು ಯೋಗರು ಈ ಅಪ್ಪನ ಜೊತೆಗಂತೂ ಆಗಲ್ಲ, ಈ ಅಮ್ಮನ ಜೊತೆಗಂತೂ ಆಗಲ್ಲ, ನಾನು ಹೋಗ್ತೀನಿ ಅಂತಾರೆ. ಹೌ ಲಾಂಗ್ ವಿಲ್ ಯು ವೇಟ್? ಎಷ್ಟು ವರ್ಷ ವೇಟ್ ಮಾಡ್ತೀರಾ ಆ್ಯಸ್ ಅ ಕಂಟ್ರಿ ಫಾರ್ ಅಸ್ ಟು ಕೀಪ್ ಪೀಪಲ್ ಇನ್ಸೈಡ್ ದ ಕಂಟ್ರಿ? ನಾವು ಏನಕ್ಕೆ ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು? ವಿ ಫೈಂಡ್ ದ ಯುರೋಪಿಯನ್ ಕಲ್ಚರ್ ಟು ಬಿ ಬೆಟರ್. ನಾನು ಐ ಹ್ಯಾವ್ ವರ್ಕ್ಡ್ ವಿತ್ ಯುರೋಪಿಯನ್ಸ್. ನಾನು ಯುರೋಪಿಯನ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಐ ಹ್ಯಾವ್ ವರ್ಕ್ಡ್ ವಿತ್ ಅಮೇರಿಕನ್ಸ್. ಮೈ ವೈಫ್ ಈಸ್ ಅ ಯುರೋಪಿಯನ್, ಓಕೆ, ರೈಟ್, ಆ್ಯಂಡ್ ಶಿ ವರ್ಕ್ಸ್ ವಿತ್ ಯುರೋಪಿಯನ್ಸ್ ದರ್. ಅವ್ರ ಕಲ್ಚರ್ ಹೆಂಗೆ ಅಂದರೆ ಅವ್ರ ಫಸ್ಟ್ ಇಮೋಷ್ನಲ್ ಕ್ವಶನ್ ಜಾಸ್ತಿ ಇರುತ್ತೆ, IQ ಪರವಾಗಿಲ್ಲ. ದೇ ಡೋಂಟ್ ಲುಕ್ ಅಟ್ ದ್ಯಾಟ್ ವೆನ್ ದೇ ಆರ್ ಹೈರಿಂಗ್. ಸೊ ಇಫ್ ನೀವು ಮ್ಯಾನೇಜರಾಗಿ ಬಂದರೆ ಯುರೋಪಿಯನ್ ಕಂಪನೀಲಿ ನಿಮ್ಮ EQ ಎಷ್ಟು ಹೈ ಇರುತ್ತೆ ಅಂದರೆ ಅವ್ರಿಗೆ ನೋಡಿದ ತಕ್ಷಣ, ನಿಮ್ಮನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓ ಇವ್ರಿಗೆ ಈ ತೊಂದರೆ ಇದೆ, ಓ ಇವ್ರಿಗೆ ಈ ಕಷ್ಟ ಇದೆ, ಓ ಇವ್ರು ಇದರಿಂದ ಖುಷಿ ಆಗ್ತಾರೆ ಅಂತ. ಸೊ ದೇ ಮ್ಯಾನೇಜು ಆ ಒಂದು 4 ಲೀವರ್ ಇಟ್ಕೊಂಡು ನಿಮ್ಮನ್ನು ಮ್ಯಾನೇಜ್ ಮಾಡ್ತಾರೆ. ಓಕೆ. ನಮ್ಮ ಇಂಡಿಯನ್ ಕಂಪನೀಸಲ್ಲಿ ಹೆಂಗೆ ಅಂದರೆ, ಓ ಇವ್ನಿಗೆ ಈ ಸ್ಕಿಲ್ ಗೊತ್ತು, ಓ ಇವನಿಗೆ ಹಾರ್ಡ್ ಸ್ಕಿಲ್, ಇದು ಅಡೋಬಿ ಗೊತ್ತು, ಇವನಿಗೆ ಇದು ಎಕ್ಸೆಲ್ ಗೊತ್ತು, ಇವನಿಗೆ ಇದು ಗೊತ್ತು, ಇದನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀವಿ ನಾವು. ಇಫ್ ವಿ ಡೋಂಟ್ EQ ಯೂಸ್ ಮಾಡದೆ ಹೋದರೆ 5 ವರ್ಷದಲ್ಲಿ ಟ್ಯಾಲೆಂಟ್ ಇಲ್ಲಿ ಮಿಗಲ್ಲ ಇಂಡಿಯಾಲಿ. ಓಕೆ. ಅಂದರೆ ಈಗ ನೀವು ಹೇಳ್ತಾ ಇರೋದು ಸ್ಕೂಲ್ ಡೇಸಿಂದನೂ ಅಥವಾ ಕಾಲೇಜ್ ಡೇಸಿಂದನೂ ಟೀಚ್ ಮಾಡ್ತಾನೆ ಶುರು ಮಾಡಬೇಕು. ಮಕ್ಕಳಿಂದಾನೇ ನಾವು ಅದನ್ನು ಕಲ್ತ್ಕೊಂಡು ಬರಬೇಕು. ಇಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ನಾವು ಯಾವ ಪ್ಲೇಸಲ್ಲಿ ಯಾವ ರೀತಿ ಇರಬೇಕು, ಆ ರೋಲ್ ಏನು ಪ್ಲೇ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡು ಬರಲೇಬೇಕು. ಏನಕ್ಕೆ ಅಂದರೆ ಅದು ಒಂದು ದಿವಸದಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಇಟ್ ರಿಕ್ವೈರ್ಸ್ 4-5 years, 4-5 ವರ್ಷ. ನಾನು ಅದೇ ಹೇಳೋದು, ಜಿಮ್ಗೆ ಹೋದ ತಕ್ಷಣ ನೀವು ಮಜಲ್ ಬಂದ್ಬಿಡೋದಲ್ಲ. ಹಿಂಗೆ ಅಂದ ತಕ್ಷಣ ನಿಮಗೆ ಮಜಲ್ ಬರೋ ಹಂಗಿದ್ರೆ ಎಲ್ಲರೂ ಬಾಡಿ ಬಿಲ್ಡರ್ಗಳಾಗ್ತಾಯಿದ್ರು. ಇದು ಹಾಗೇನೆ. ಗಿವ್ ಇಟ್ 4-5 years, ಟ್ರೈನ್ ಯುವರ್ ಮೈಂಡ್, ಟ್ರೈನ್ ಪೀಪಲ್, ಮಕ್ಕಳನ್ನ ಟ್ರೈನ್ ಮಾಡಿ. ಕಾರ್ಪೊರೇಟ್ಸ್ನ 4 ವರ್ಷ ಹಾರ್ಡ್ ಕೋರ್ ಅವ್ರಿಗೆ ಟ್ರೈನಿಂಗ್ ಕೊಡಿ, ವರ್ಕ್ಶಾಪ್ಸು. 4 ವರ್ಷ ಆದಮೇಲೆ ಚೇಂಜ್ ಇನ್ ಬಿಹೇವಿಯರ್ ನೋಡಿ, ವಾತಾವರಣ ಹೆಂಗೆ ಬದಲಾಗತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್. ಥ್ಯಾಂಕ್ ಯು ನಾಗೇಂದ್ರ. ನೀವು ತುಂಬ ಬ್ಯುಸಿ ಇದ್ರಿ ಅನಿಸುತ್ತೆ. ನಾನು ಜಸ್ಟ್ ಕಾಲ್ ಮಾಡಿದ ತಕ್ಷಣ ಬರ್ತೀನಿ, ಓಕೆ ಎನಿ ಟೈಮ್ ಅಂತ ಅಂದು ಮತ್ತೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಮೋಷ್ನಲ್ ಇಂಟೆಲಿಜೆನ್ಸ್ ಮತ್ತು ಇದೆಲ್ಲನೂ ಆ್ಯಕ್ಚುಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗುತ್ತೆ ಇನ್ ಫ್ಯೂಚರಲ್ಲಿ. ಇದು ಲೈಕ್ ಅಪ್ಕಮಿಂಗ್ ನೆಕ್ಸ್ಟ್ ಕಿಡ್ಸ್ ಆರ್ ನೆಕ್ಸ್ಟ್ ಜನ್ರೇಷನ್, ನೆಕ್ಸ್ಟ್ ಜೆನ್ಸಿ ಅಂತ ಏನು ಹೇಳ್ತೀವಿ, ಸೊ ಅವ್ರಿಗೆಲ್ಲರಿಗೂ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ವರ್ಕ್ ಪ್ಲೇಸ್ ಆಗಲಿ ಅಥವಾ ಸ್ಪೋರ್ಟ್ಸ್ ಆಗಲಿ, ಎನಿವೇರ್ ಎನಿ ಪ್ಲೇಸ್, ಎಲ್ಲ ಕಡೆಯೂ ಇದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ನಮಗೆ ಒಂದಷ್ಟು ನಾಲೆಜ್ ತಿಳಿಸ್ಕೊಟ್ರಿ. ಸೊ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.